ಈ ದೇವಾಲಯ 1200 ವರ್ಷದ ಇತಿಹಾಸ ಉಳ್ಳುವಂತಹ ದೇವಸ್ಥಾನ. ಈ ದೇವಸ್ಥಾನಕ್ಕೆ 2 ಹೆಸರಿದೆ. ಅದು ಬಂಡೆ ಮಾಕಾಳಮ್ಮ ಹಾಗೂ ಬಂಡಿ ಮಾಕಾಳಮ್ಮ ಅಂತ. 1200 ವರ್ಷಗಳ ಹಿಂದೆ ರೈತರು, ವ್ಯಾಪಾರಸ್ಥರು ಈ ಜಾಗದಲ್ಲಿ ಬಂಡಿಯನ್ನು ನಡೆಸಿಕೊಂಡು ಬಂದು ತಂಗುವಂತಹ ತಂಗುದಾಣವಾಗಿತ್ತು. ಅಂದರೆ ಜನಗಳು ವ್ಯಾಪಾರ ಮಾಡಿ ಸುಸ್ತಾಗಿ ನಿಂತ್ಕೊಳ್ಳುವಂತಹ ಒಂದು ಗುಹೆ ಅಥವಾ ಕಾಡು. ಈ ಗವಿಪುರಮಲ್ಲಿ ಈ ಒಂದು ದೇವಾಲಯ ಯಾವ ರೀತಿ ಉದ್ಭವ ಆಯಿತು ಅನ್ನುವಂತಹ ಸ್ಟೋರಿ ಮುಂದೆ ನಾವು ನೋಡೋಣ. ಇದೇ ಜಾಗದಲ್ಲಿ ನಂಜಮ್ಮ ಅನ್ನುವಂಥ ಕುರಿ ಕಾಯುವಂತಹ ಒಂದು ಹೆಂಗಸೇನಿತ್ತು. ಆ ಹೆಂಗಸಿಗೆ ಮಹಾಕಾಳಿ ಬಂದು ಹೇಳ್ತಾರೆ, ನನಗೆ ಪೂಜೆ ಪುನಸ್ಕಾರಗಳು ಆಗಬೇಕು ಅಂತ. ಸೊ ಎಲ್ಲ ಒಂದು ಕಡೆ ನಂಜಮ್ಮವ್ರಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗಿ ಅವ್ರಿಗೆ ಯಾರೋ ಪಡ್ಡೆ ಐಕ್ಳು ಮಾತಾಡ್ತಿರ್ಬೋದು ಅಂತ ಹೇಳಿ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಮತ್ತೊಂದು ಬಾರಿ ಇದೇ ವಾಯ್ಸು ಆಕಾಶವಾಣಿಯಲ್ಲಿ ಕೇಳಿಸಿದಾಗ ಅವ್ರಿಗೆ ಊರಿನ ಜನರೆಲ್ಲ ಕರೆದುಕೊಂಡು ಬಂದು ಇಲ್ಲಿ ಪರಿಶೀಲನೆ ಮಾಡಿದಾಗ ಅವತ್ತು ಉದ್ಭವ ಆದಂತಹ ಮಹಾಕಾಳಿಯೇ ಈ ಬಂಡೆ ಮಹಾಕಾಳಿ. ನಮಸ್ಕಾರ. ನಮಸ್ಕಾರ, ಸ್ವಾಗತ. ಎಲ್ಲರಿಗೂ ಸ್ವಾಗತ. ನಮಸ್ತೆ. ಎಸ್ ಸರ್. ಸರ್, ನಾವು ಬಂಡೆ ಮಹಾಕಾಳಮ್ಮ ಅನ್ನೋದನ್ನು ಸುಮಾರು ರಿಸರ್ಚ್ ಮಾಡಿ ಸುಮಾರು ಕಂಟೆಂಟ್ಗಳನ್ನು ನಾನು ನೋಡಿದಾಗ ನಮಗೆಲ್ಲ ಗೊತ್ತಾಗಿತ್ತು, ಒಂದು ಕಂಟಿನ್ಯೂಸ್ ಆಗಿ 3 ದಿನ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರೆ ಯಾವುದೇ ದೃಷ್ಟಿ ಇರಲಿ ಅಥವಾ ಯಾವುದೇ ನೆಗೆಟಿವಿಟಿ ಇರಲಿ, ಯಾವುದೇ ಮಾಟಮಂತ್ರಗಳಿರಲಿ, ಇಂಥದ್ದೆಲ್ಲ ಕ್ಲಿಯರ್ ಆಗುತ್ತೆ ಅಂತ. ಸೊ ಹಾಗಾಗಿ ಈ ದೇವಸ್ಥಾನದ ಇತಿಹಾಸ ಏನು, ಹೇಗೆ ಉದ್ಭವ ಆಯಿತು, ಹಾಗೂ ನೀವು ಇದರಲ್ಲಿ ಏನೆಲ್ಲ ಶ್ರಮ ಪಟ್ಟಿದ್ದೀರಿ ಅಂತ ಹೇಳೋದಾದರೆ. ಸರ್, ಮೂಲತಃ ಬೆಂದಕಾಳೂರು. ಈ ಬೆಂದಕಾಳೂರಿಗೆ ನಮ್ಮ ಅಜ್ಜಿಯವರು ಸುಮಾರು 503ನೇ ಇಸ್ವಿನಲ್ಲಿ ಸುಂಕೆನಹಳ್ಳಿ ವಾಸವ ಇದ್ದವರು. ಇಲ್ಲಿ ನಮ್ಮ ಅಜ್ಜಿಯವರು 1-2 ಹಸು ಸಾಕಿರ್ತಾರೆ. ಮತ್ತು ಮನೆಯಲ್ಲಿ ಏನಾರು ಈಗ ಬಟ್ಟೆ ಬರೆ ಹೊಕ್ಕೊಳ್ಬೇಕು, ಆ ಹಸುಗಳಿಗೆ ಮೇವು ತಿನ್ನಿಸ್ಬೇಕು. ಈ ಕೆರೆನಲ್ಲಿ ಬಂದು ಕೆಂಪಾಬುದಿ ಕೆರೆ ವಿಶೇಷವಾದ ಕೆರೆ. ಇಲ್ಲಿಂದ ಈ ಅಮ್ಮನವರ ಗುಡಿಯಿಂದ ಗವಿಗಂಗಾಧರೇಶ್ವರ ದೇವಸ್ಥಾನದವರೆಗೂ ಈಚ್ಕೊಂಡು ಹೋಗ್ಬೋದಾಗಿತ್ತು, ಅಷ್ಟು ವಿಶಾಲವಾದ ಕೆಂಪಾಂಬುದಿ ಕೆರೆ ಇದು. ಸೊ ಇಂಥ ಕೆರೆಯಲ್ಲಿ ಬಂದು ನಮ್ಮ ಅಜ್ಜಿಯವರು ಹಸುಗಳನ್ನ ನೀರು ಕುಡಿಸೋದಾಗ್ಲಿ, ಮೈ ತೊಳೆಯೋದಾಗ್ಲಿ, ಮತ್ತೆ ಬಟ್ಟೆ ಬರೆ ಹೊಕ್ಕೊಳ್ಳೋದಾಗ್ಲಿ ಎಲ್ಲ ಗ್ರಾಮಸ್ಥರು, ಸುಂಕೆನಹಳ್ಳಿ ಗ್ರಾಮಸ್ಥರು ಬಂದು ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭ. ಈ ಒಂದು ಸಂದರ್ಭದಲ್ಲಿ ಅಮ್ಮನವ್ರಿಗೆ ಅಪ್ಪಣೆ ಆಗುತ್ತೆ, ನಾನು ಕಾಳಿ ಇಲ್ಲಿ ನೆಲೆಸಿದ್ದೀನಿ, ನನಗೆ ನರಸಂಚಾರ ಆಗೋದ್ರಿಂದ ಬಲಿ ಕೊಟ್ಟು ಪೂಜೆ ಮಾಡ್ಬೇಕು ನೀವು, ಆ ಮಾಡೋದ್ರಿಂದ ನೀವೆಲ್ಲ ಕ್ಷೇಮವಾಗಿರ್ತೀರಿ ಅಂತೇಳಿ ಅಪ್ಪಣೆ ಆಗುತ್ತೆ. ನಮ್ಮ ಅಜ್ಜಿಯವರು ಇದು ಯಾರೋ ತರಲೆಗಳು ಮಾಡ್ತಾ ಇರ್ತಾರೆ, ಯಾಕಂದ್ರೆ ಇಂಥ ಬೆಟ್ಟ ಗುಡ್ಡ ಕಾಡು, ಇಂಥ ಕೆರೆ ಪ್ರದೇಶ, ಇಲ್ಲಿ ಜನ ನಿಂತ್ಕೊಳ್ಳೋಕೆ ಭಯ ಪಡೋರು, ಅಂತ ವಾತಾವರಣ ಈ ಜಾಗ. ಇಂಥ ಜಾಗದಲ್ಲಿ ಇಂಥ ವಾಯ್ಸ್ ಕೇಳುತ್ತೆ ಅಂದ್ರೆ ಯಾರೋ ಬೇಕು ಅಂತ ನಮಗೆ ರೇಗಿಸ್ತಾ ಇದ್ದಾರೆ ಅಂತ ಹೇಳಿ ಅದನ್ನ ಸುಮ್ಮನೆ ಮರೆತುಬಿಟ್ಟು ಹೊರಟ್ಬಿಡ್ತಾರೆ. ಅದು ಮನೆಯಲ್ಲಿ ಕೂಡ ಅಜ್ಜಿಯವ್ರಿಗೆ ಅದು ಭ್ರಮೆ. ಅಲ್ಲಿ ಹೇಳಿದ್ದು ಒಂದು ವಾಕ್ಯಗಳು ನುಡಿತಾ ಇರದಂಗೆ ಅವ್ರಿಗೆ ಅದೇ ಮನ್ಸಿಗೆ ಬರೋದು. ಆದರೆ ಸರಿ ಇಲ್ಲಿ ನೋಡೋಣ ಇದನ್ನ ಅಂತ ಸುಮ್ಮನೆ ಹಂಗೆ ಮತ್ತೆ ಕಾಲಕ್ರಮೇಣ ದಿನ ಬಂದು ಇಲ್ಲಿ ಹಸುಗಳನ್ನ ಮೇಯಿಸೋದು, ಕೆರೆಗೆ ಒಂದು ಬಟ್ಟೆ ಬರೆ ಏನಿದೆಯೋ ಅವ್ರದ್ದು ದಿನನಿತ್ಯ ಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ 1 ವಾರ ಆದ್ಮೇಲೆ ಅಮ್ಮ ಅಪ್ಪಣೆ ಆಗುತ್ತೆ, ನೀವು ನನ್ನನ್ನು ನಿರ್ಲಕ್ಷ್ಯ ಮಾಡಿದ್ರೆ ಗ್ರಾಮಗಳಿಗೆ ಒಂದು ಅನಾಹುತ ಉಂಟು ಅಂತ. ಆಗ ಅಜ್ಜಿಯವರು ಯಾಕೋ ಇದು ತುಂಬ ಗಂಭೀರವಾಗ್ತಾ ಇದೆ ಮಾತು ಅಂತ ಹೇಳಿದಾಗ ಗ್ರಾಮಸ್ಥರಿಗೆ ಹೋಗಿ ಹೇಳ್ಕೊಳ್ತಾರೆ, ಈ ಥರ ಅಲ್ಲಿ ಏನೋ ನುಡಿತಾ ಇದೆ, ಬನ್ನಿ ವಿಚಾರ ಮಾಡೋಣ ಅಂದಾಗ ನಮ್ಮ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಆ ಕಾಲದಲ್ಲಿ ಋಷಿ ಮುನಿಗಳು ತಪಸ್ ಮಾಡಿ ಇಲ್ಲಿಂದ ಶಿವಗಂಗೆಗೆ ಯಾತ್ರೆ ಹೊರಡೋರಂತೆ. ಸೊ ಅಂಥ ಜಾಗ ಇದು, ವಿಶೇಷವಾದ ದಕ್ಷಿಣ ಕಾಶಿ ಅಂತ ಇದು ಪುಣ್ಯ ಸ್ಥಳ. ಸೊ ಅವಾಗ ಅಲ್ಲಿ ಇದ್ದಂಥ ಋಷಿ ಮುನಿಗಳು ಬಂದು ಅಮ್ಮನ್ನ ಬೇಡ್ಕೊಂಡಾಗ ಅಮ್ಮ ನುಡಿತಾಳೆ, ನಾನು ಮಹಾಕಾಳಿ ಇಲ್ಲಿ ಏಕಾಗ್ರತೆಗೆ ಬಂಡೆಯಲ್ಲಿ ನೆಲೆಸಿದ್ದೀನಿ, ನನಗೆ ಈಗ ಗ್ರಾಮಸ್ಥರು ಆಗಲಿ ಯಾರೇ ಆಗಲಿ ನರಸಂಚಾರ ಆಗಿರೋದ್ರಿಂದ ಬಲಿ ಕೊಟ್ಟು ಗ್ರಾಮಗಳಲ್ಲಿ ಪೂಜೆ ಮಾಡೋದ್ರಿಂದ ಗ್ರಾಮಗಳು ಸುಭಿಕ್ಷವಾಗಿರುತ್ತೆ, ನನ್ನ ಒಂದು ಆಶೀರ್ವಾದದಿಂದ ನನ್ನ ಕಾವಲಿಂದ ಎಲ್ಲ ಗ್ರಾಮಗಳು ಅಭಿವೃದ್ಧಿ ಆಗುತ್ತೆ ಅಂತ ಅಪ್ಪಣೆ ಆಗುತ್ತೆ. ಆವಾಗ್ಲಿಂದ ಏನು ಮಾಡ್ತಾರೆ, ಬಂದು ಎಲ್ಲ ಈ ಒಂದು 4 ಗ್ರಾಮಗಳು, ಹನುಮಂತ ನಗರ ಆಗ್ಬೋದು, ಸುಂಕೆನಹಳ್ಳಿ, ಚಾಮರಾಜಪೇಟೆ ಮತ್ತು ನಮ್ಮ ಪಾದರಾಯನಪುರ, ಈ ಎಲ್ಲ 4 ಗ್ರಾಮಗಳಲ್ಲಿ ಬಂದು ಯಮನಿಗೆ ಒಂದು ಕುಲದೇವತೆ ಅಂತ ಗ್ರಾಮ ದೇವತೆ ಮಾಡಿಕೊಂಡು ಊರಬ್ಬ ಆಚರಣೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಕಾಲಕ್ರಮೇಣ ಪೂಜೆ ನಡೀತಾ ಇರುತ್ತೆ. ನಮ್ಮ ಅಜ್ಜಿಯವರು ದಿನನಿತ್ಯ ಬಂದು ಆ ಕೆರೆ ನೀರನ್ನ ಅಮ್ಮನ ಬಂಡೆಗೆ ಹಚ್ಚಿ ಅಮ್ಮನಿಗೆ ಅಶ್ವಮ ಹಚ್ಚಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಇನ್ನು ಬಂಡೆಯಲ್ಲಿ ಅದು ಆಕಾರ ಇರೋದಿಲ್ಲ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಊರಿನವರೆಲ್ಲ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕೆಂಪೇಗೌಡರು ಈ ಬೆಂದಕಾಳೂರಿಗೆ ತುಂಬ ಕಳ್ಳರು ಕಾಕರು ಮೋಸ ವಂಚನೆ ನಡೀತಾ ಇರುತ್ತೆ ಅಂತ ಹೇಳಿ ಈ ಒಂದು ಕಾವಲು ಗೋಪುರ ಕಟ್ಟಬೇಕು ಅಂತ ಅಪ್ಪಣೆ ಮಾಡ್ತಾರೆ. ಅಪ್ಪಣೆ ಮಾಡಿದಾಗ ಎತ್ತಿನ ಬಂಡಿಗಳನ್ನ ಬಿಡ್ತಾರೆ.
ಅದು ಎಲ್ಲಿವರೆಗೂ ಹೋಗಿ ನಿಂತ್ಕೊಳ್ಳುತ್ತೋ ಅಲ್ಲಿವರೆಗೂ ಸುರಕ್ಷಿತವಾದ ಬೆಂದ ಕಾಳೂರು ಅಂತ. ಸೊ ಆ ಎತ್ತಿನ ಬಂಡಿ ಇಲ್ಲೊಂದು ಲಾಲ್ಬಾಗು, ಹಲಸೂರು, ಸ್ಯಾಂಕಿ ಟ್ಯಾಂಕು, ಈ 4 ದಿಕ್ಕುಗಳಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಆಗ ಅವರು ಅಪ್ಪಣೆ ಮಾಡ್ತಾರೆ ಅಲ್ಲಿರುವಂಥ ಬೆಟ್ಟ ಗುಡ್ಡ ಪ್ರದೇಶ, ಯಾಕಂದರೆ ಎತ್ತರವಾಗಿರಬೇಕು ಕಾವಲು ಕಾಯಕ್ಕೆ, ಆ ಒಂದು ಗೋಪುರನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ ಬಂಡೆನ ಆಯ್ಕೆ ಮಾಡ್ಕೊಳ್ತಾರೆ. ಅಮ್ಮನವರ ಗುಡಿ ಪಕ್ಕದಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ. ಆಗ ಊರಿನವರೆಲ್ಲ ಹೇಳ್ತಾರೆ, ಸ್ವಾಮಿ ನೀವೊಂದು ಅಮ್ಮನವ್ರಿಗೆ ಪೂಜೆ ಸಲ್ಲಿಸಬೇಕು ಅಂತ. ಕೆಂಪೇಗೌಡರು ಕಾರಣಾಂತರದಿಂದ ಹೊರಟುಪಡ್ತಾರೆ, ಇಲ್ಲಿ ಇನ್ನೊಮ್ಮೆ ಬರ್ತೀನಿ ಅಂತೇಳಿ. ಆಗ ಅಮ್ಮನವ್ರಿಗೆ ಕೋಪ ಬರುತ್ತೆ, ತುಂಬಿದ ಕೆರೆ ಒಣಗ್ತಾ ಬರುತ್ತೆ, ಗ್ರಾಮಸ್ಥರೆಲ್ಲ ತೊಂದರೆಯಾಗಿ ಈಡಾಗ್ತಾರೆ. ಆವಾಗ ಅಪ್ಪಣೆ ಆಗುತ್ತೆ ಅಲ್ಲಿ ಕೆಂಪೇಗೌಡರಿಗೆ, ನೀವು ಅಲ್ಲಿ ಅಮ್ಮನಿಗೆ ಪೂಜೆ ಸಲ್ಲಿಸದಿರೋ ಕಾರಣ ಇನ್ನೂ ಗೋಪದ ಕೆಲಸ ಮುಗಿದಿಲ್ಲ, ಸ್ವಲ್ಪ ಅಲ್ಲಿ ಹೋಗಿ ನೀವು ಆ ತಾಯಿಗೆ ಪೂಜೆ ಸಲ್ಲಿಸಿ ಅಂತ. ಆಗ ಕೆಂಪೇಗೌಡರು ಬಂದಾಗ ನಮ್ಮ ಅಜ್ಜಿಯವ್ರಿಗೆ ಅಮ್ಮನವರು ಮೈ ಮೇಲೆ ತುಂಬಿ ಅಪ್ಪಣೆ ಮಾಡ್ತಾರೆ, ನನಗೆ ನೀನು ಗುಡಿ ಕಟ್ಸ್ಕೊಟ್ರೆ ನಿನ್ನ ಕೆಲಸಗಳಾಗುತ್ತೆ ಅಂತ. ಆವಾಗ ಏನು ಮೇಲ್ಗಡೆ ಕೆಂಪೇಗೌಡರು ಗೋಪುರ ಕಟ್ತಾ ಇದ್ರಲ್ಲ, ಅದೇ ರೀತಿ ಅಮ್ಮನವ್ರಿಗೆ 4 ಮಂಟಪಗಳನ್ನ ಇಟ್ಟು, ಪಿಲ್ಲರ್ಗಳನ್ನ ಇಟ್ಟು ಮಂಟಪ ಹಾಕಿ ಪೂಜೆ ಮಾಡೋಕ್ಕೆ ಅಪ್ಪಣೆ ಮಾಡಿ ಕೊಡ್ತಾರೆ. ಸೊ ಅಲ್ಲಿಂದ ನಮ್ಮ ವಂಶದವರು ಇಲ್ಲಿವರೆಗೂ ಈಗ 9ನೇ ತಲೆಮಾರು ನಾನು ಪೂಜೆ ಮಾಡೋದು. ಸೊ ಇವತ್ತು ಶಶಿಕುಮಾರ್ ಇಷ್ಟೆಲ್ಲ ಮಾಡಿ ದಿನನಿತ್ಯ ಏನು ನಿಮ್ಮ ಕಾರ್ಯಗಳು ಏನೇನಿರುತ್ತೆ? ದಿನನಿತ್ಯ ಅಮ್ಮನವ್ರ ಸೇವೆ, ಬರುವಂಥ ಭಕ್ತಾದಿಗಳಿಗೆ ಅನುಕೂಲ ಮಾಡೋದು ನಮ್ಮ ಕರ್ತವ್ಯ. ಸೊ ಹಾಗಾಗಿ ಇದೊಂದು ಪುಣ್ಯದ ಕೆಲಸ. ನಮ್ಮ ಅಜ್ಜಿ ತಾತರು ಎಷ್ಟು ಕಷ್ಟಪಟ್ಟಿದ್ರು. ಆ ಕಾಲದಲ್ಲಿ ಇಲ್ಲಿಗೆ ಒಂದು ಲೈಟಿನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ನಡೆದಾಡೋದಕ್ಕೆ ಮತ್ತೆ ಒಂದು ಆಹಾರ ತಿಂಡಿಗಾಗ್ಲಿ ಯಾವುದೇ ರೀತಿ ಅನುಕೂಲ ಇಲ್ದಿರೋ ಕಾಲದಲ್ಲಿ ಈ ತಾಯಿನ ಪೂಜೆ ಮಾಡ್ಕೊಂಡು ಬಂದ್ರು. ಇವತ್ತು ಆ ಮಹಾತಾಯಿ ಲಕ್ಷಾಂತರ ಜನಕ್ಕೆ ಬರುವಂತ, ಪ್ರಪಂಚದಲ್ಲಿ ಎಲ್ಲ ಯುವಕರು ದುಡ್ಡು ಕಾಸು, ನನ್ನ ಜೀವನ IAS ಆಫೀಸರು, KS ಆಫೀಸರು ಏನೋ ಆಗ್ಬೇಕು ಅಂತ ತುಡಿತದಲ್ಲಿ ಓಡ್ತಾ ಇದ್ದಾರೆ. ಇದನ್ನೆಲ್ಲ ಬಿಟ್ಟು ನೀವು ಒಂದು ತಾಯಿ ಆರಾಧನೆಯಲ್ಲಿ ಮಗ್ಧರಾಗಿ ಸಂಪೂರ್ಣವಾಗಿ ಜೀವನವನ್ನ ಇದಕ್ಕೆ ತ್ಯಾಗ ಮಾಡಿದ್ದೀರಲ್ಲ, ಹೇಗೆ? ಅದು ತಾಯಿಯ ಅಪ್ಪಣೆ ಏನೋ. ನಮಗೆ ನಾನು SLC ಮುಗಿತಾ ಇದ್ದಂಗೆ ಫೇಲ್ ಆದಾಗಿಂದ ನನಗೆ ಅಮ್ಮನೇ ಚಿಕ್ಕ ವಯಸ್ಸಿಂದ ಆ್ಯಕ್ಚುಲಿ ನಮ್ಮ ತಂದೆಯವರು ಈ ಒಂದು ಏನು ನಾವು ಮಿಡ್ ಟರ್ಮ್ ಎಕ್ಸಾಮಲ್ಲಿ ರಜಾ ಇರುತ್ತೆ, ದಸರಾ ಹಾಲಿಡೇಸಲ್ಲಿ ನಾವು ಇಲ್ಲೇ ಕಾಲ ಕಳೀತಾ ಇದ್ವಿ. ನಮ್ಮ ತಂದೆ ಒಂದು ಪಟ್ಟಕ್ಕೆ ಕೂರಿಸೋದಾಗ್ಲಿ, ನವರಾತ್ರಿ ಮಾಡೋದನ್ನ ನೋಡಿದಾಗ ನಮಗೂ ಆಸಕ್ತಿ ಅದೇನೆ. ಅಪ್ಪ ಅವ್ರು ಇಷ್ಟು ಚೆನ್ನಾಗಿ ಮಾಡ್ತಾರೆ, ನಾವು ಏನಾದ್ರು ಮಾಡಬೇಕು ಅನ್ನೋದು ಚಿಕ್ಕ ವಯಸ್ಸಿಂದ ನಮ್ಗೆ ಅದೇ ಮನಸ್ಸಲ್ಲಿತ್ತು. ಸೊ ಹಾಗಾಗಿ ಅದು ತಾಯಿ ನಮಗೆ ಅದನ್ನೇ ಒಡಗೂಡಿಸ್ಕೊಟ್ಬಿಟ್ರು. ಸರ್, ಮೂಲತಃ ನಮ್ಮ ಶ್ರಮ ಅನ್ನೋದು ತಾಯಿ ಗೊತ್ತು. ಯಾಕಂದ್ರೆ ನಾವು ಮನುಷ್ಯರನ್ನ ಒಪ್ಸೋದಕ್ಕಾಗಲ್ಲ. ಮನುಷ್ಯರಿಗೆ ನಾವ್ ಏನೇ ಹೇಳಿದ್ರು ಅದಕ್ಕೆ ಇನ್ನೊಂದು ಕ್ವಶನ್ ಮಾಡ್ತಾರೆ. ಆದ್ರೆ ತಾಯಿಗೆ ಗೊತ್ತು ಆ ಕಾಲದಲ್ಲಿ ಈ ಜಾಗ ಹಿಂಗಿತ್ತು, ಮತ್ತೆ ಇಲ್ಲಿ ಸಂದರ್ಭಗಳು ಏನೇನು ನಡೀತು. ಈ ತಾಯಿನ ಒಂದು ಅಭಿವೃದ್ಧಿ ಪಡಿಸೋದಕ್ಕೆ ನಮ್ಮ ತಂದೆಯವರು ಸ್ವಂತ ಮನೆ ಮಾರಿದ್ದಾರೆ. ಸ್ವಂತ ಮನೆ ಮಾರಿ ಈ ದೇವಸ್ಥಾನ ಕಟ್ಟಿ ಇಷ್ಟು ಮಟ್ಟಿಗೆ ಇವತ್ತು ಅಭಿವೃದ್ಧಿ ಒಂದು ಕಾರ್ಯಗಳು ತಾಯಿ ನಡೆಸ್ಕೊಂಡಿದ್ದಾರೆ. ಇದು ಹೆಂಗೆ ಅಂದ್ರೆ, ನಾವು ಯಾರೇ ಒಂದು ಮನೆ ಬಾಗಿಲಿಗೆ ಹೋಗಿ 5 ರೂಪಾಯಿ ನಾವು ಚಂದ ವಸೂಲಿ ಮಾಡಿದವರಲ್ಲ. ನಿಮ್ಮಂತ ಭಕ್ತಾದಿಗಳು ಇಲ್ಲಿ ಬಂದು ದೇವಸ್ಥಾನದಲ್ಲಿ ನೀವು ಹಾಕುವಂತ ತಟ್ಟೆ ಕಾಸು ಆಗ್ಬೋದು, ನೀವು ಒಡಿಸುವಂತ ತಡೆ ಆಗ್ಬೋದು, ನೀವು ತಗೊಳ್ಳೋಂತ ಲಾಡು ಪ್ರಸಾದ ಆಗ್ಬೋದು, ಇವೆಲ್ಲ ಏನು ನಮ್ಗೆ ಉಳಿಯುತ್ತೋ ಆ ಲಾಭನ ಸೇರಿಸಿ ನಾವಿಲ್ಲಿ ಇವತ್ತು ಅಭಿವೃದ್ಧಿ ಮಾಡ್ಕೊಂಡು ಬಂದಿದೀವಿ. ಸೊ ಹಾಗಾಗಿ ನಮ್ಮ ಕುಟುಂಬನೇ ಈ ಒಂದು ಕ್ಷೇತ್ರಕ್ಕೆ ಅನಾದಿ ಕಾಲದಿಂದಲೂ ಸೇವೆ ಸಲ್ಲಿಸ್ಕೊಂಡು ತಾಯಿಯ ಒಂದು ಸನ್ನಿಧಾನದಲ್ಲಿ ನಮ್ಮ ಎಕ್ಸಾಮ್ ಕ್ಯೂರಿಯಾಸಿಟಿ ಕೇಳ್ತಿದ್ದೀನಿ. ಈಗ ಮನೆ ಮಾರದ ಮೇಲೆ ದೇವಸ್ಥಾನವನ್ನ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಆ ದುಡ್ಡನ್ನು ಖರ್ಚು ಮಾಡಿತ್ತಾ? ಖಂಡಿತವಾಗ್ಲು ನಮ್ಮ ತಂದೆಯವರಿಗೆ ಎಲ್ಲ ಅಣ್ಣ ತಮ್ಮದಿರೆಲ್ಲ ಇದ್ದಾರೆ, ಅವ್ರಿಗೆಲ್ಲ ಕೊಟ್ಟು ಉಳಿದಂತ ಅಷ್ಟು ದುಡ್ಡನ್ನ ಅಮ್ಮನವರ ಒಂದು ದೇವಸ್ಥಾನ ಕಟ್ಟೋದಕ್ಕೇನೆ ನಮ್ಮ ತಂದೆಯವರು ಉಪಯೋಗಿಸಿ, ಜೊತೆಗೆ ಕೈ ಸಾಲಗಳು. ಯಾಕಂದ್ರೆ ನಮ್ಗೆ ಬೆಂಗಳೂರಿನಲ್ಲಿ ನಾವು ಯಾವುದೋ ಆಸ್ತಿ ಮಾಡಿದವರಲ್ಲ ಆ ಕಾಲದಲ್ಲಿ. ಅವಾಗ ನಮ್ಗೆ ಯಾವುದೇ ಒಂದು ಬ್ಯಾಂಕ್ ಲೋನ್ ಸಿಗ್ತಾ ಇಲ್ಲ, ಯಾವುದೇ ಒಂದು ಕೈ ಸಾಲಗಳು ಕೊಡ್ತಾ ಇಲ್ಲ. ಯಾರನ್ನೇ ಕೇಳಿದ್ರು ಏನಾರು ಆಧಾರ ಕೊಡಿ ಅನ್ನೋರು. ನಾವು ಈ ದೇವಸ್ಥಾನ ಆಧಾರ ಮಾಡಕ್ಕಾಗಲ್ಲ, ಯಾಕಂದ್ರೆ ಈ ದೇವಸ್ಥಾನ ನಮ್ಮದಲ್ಲ, ತಾಯಿದು. ಇವತ್ತಿಗೂ ಸಹ ತಾಯಿ ಹೆಸರಲ್ಲಿದೆ. ಜನಗಳು ಏನಂತಾರೆ ಅಂತಂದ್ರೆ, ತಾಯಿ ನಾಸ್ತಿಕರು, ಸ್ಪೆಷಲಿ ವೀಕ್ಷಕರು ಮತ್ತೆ ನಾಸ್ತಿಕರು ಕೇಳೋ ಪ್ರಶ್ನೆ ಏನು ಅಂತಂದ್ರೆ, ತಾಯಿ ಏನು ಡಿಮ್ಯಾಂಡ್ ಮಾಡಿಲ್ಲಲ್ಲ ನನಗೆ ಉತ್ಸವ ಮಾಡು, ಟೆಂಪಲ್ ಕಟ್ಟು, ದೇವಸ್ಥಾನ ಕಟ್ಟು, ಈ ಥರದ್ದು ಏನು ಕೇಳೋದಿಲ್ವಲ್ಲ, ನೀವು ಯಾಕೆ ಮಾಡ್ತೀರಿ ಅನ್ನೋದು ಒಂದು ಪ್ರಶ್ನೆ ಇದೆ. ನಿಮ್ಮ ಅಭಿಪ್ರಾಯ ಏನು? ಸರ್, ಅನಾದಿ ಕಾಲದಿಂದ ನಮ್ಮ ಹಿಂದೂ ಸಂಸ್ಕೃತಿ ಧರ್ಮಗಳೇನಿದೆ ಅಂದ್ರೆ, ಆಚರಣೆಗಳು ಯಾಕೆ ಮಾಡ್ತೀವಿ ಅಂದ್ರೆ, ಇಂಥ ನಾಸ್ತಿಕರನ್ನ ಆಸ್ತಿಕರನ್ನ ಮಾಡೋದಕ್ಕೇನೆ ಇಂಥ ಆಚರಣೆಗಳು ಮಾಡ್ಕೊಂಡು ಬಂದಿರೋದು. ಯಾವಾಗ ಒಬ್ಬ ಮನುಷ್ಯನಲ್ಲಿ ಅವನು ತಾನೇ ನಾನು ದೊಡ್ಡವನು ದೇವರಿಗಿಂತ ಅನ್ನೋದು ಭಾವನೆ ಇರುತ್ತಲ್ಲ, ಅದನ್ನ ಅಡಗಿಸೋದಕ್ಕೋಸ್ಕರ ದೇವಸ್ಥಾನಗಳು, ಮಠ ಮಾನ್ಯತೆಗಳನ್ನ ಅನಾದಿ ಕಾಲದಿಂದ ಪೂರ್ವಜರು ಮಾಡಿ ಅವರಿಗೆ ತಪ್ಪದನ್ನ ದಾರಿ ಬರಲಿ ಅಂತ ಹೇಳಿ ಈ ಒಂದು ದಿಕ್ಕನ್ನ ತೋರಿಸಿದ್ದಾರೆ. ಇದರಿಂದ ನಮಗೆ ಮನಸ್ಸು, ನೀವು ಇವತ್ತು ಡಾಕ್ಟರ್ ಹತ್ರ ಹೋದ್ರೆ ಏನ್ ಹೇಳ್ತಾರೆ, ಮೆಡಿಕೇಶನ್ ಮಾಡಿ ಅಂತಾರೆ. ಮೆಡಿಕೇಶನ್ ಕಂಡಿಡಿದವರು ಯಾರು? ಮೆಡಿಟೇಷನ್ ಕಂಡಿಡಿದವರು ಪೂರ್ವಜರು. ಅದು ನಮ್ಮ ಋಷಿ ಮುನಿಗಳೇ ಕಂಡಿಡಿದಿದ್ದು. ಅವರು ತಪಸ್ ಮಾಡೋದು, ಧ್ಯಾನ ಮಾಡಿ ಅವ್ರು ಪಡೆದಂತ ಜ್ಞಾನಗಳನ್ನ ಇವತ್ತು ಮೆಡಿಟೇಷನ್ ಅಂತಾರೆ. ಇಲ್ಲ,
ಕರೆಕ್ಟ್. ಈ ಒಂದು ಪರ್ಟಿಕ್ಯುಲರ್ಲಿ ನೀವು ದೇವಸ್ಥಾನವನ್ನು ಇಷ್ಟು ರೀತಿ ಡೆವಲಪ್ ಮಾಡ್ಬೇಕಂದ್ರೆ ನೀವು ಕೆಲವು ಪವಾಡಗಳನ್ನು ಗಮನಿಸಿರ್ತೀರಿ. ಒಂದೆರಡು ಪವಾಡಗಳನ್ನು ಹಂಚ್ಕೊಬೋದಾ? ಸರ್, ಪವಾಡ ಅನ್ನೋದು ತಾಯಿನ ನಾವು ಪ್ರತಿನಿತ್ಯ ನಾವು ಅನುಭವಿಸ್ತಾ ಇರ್ತೀವಿ. ಯಾಕಂದ್ರೆ ಮಹಾತಾಯಿ ಒಂದು ಸತ್ಯವಂತೆ ನೆಲೆಸಿರೋದಕ್ಕೆ ಏನು ಸಾಕ್ಷಿ ಅಂದ್ರೆ, ನಮ್ಮ ಒಂದು ಅಜ್ಜಿಯವರು ಆವಾಗ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಹುಡುಗಿಗೆ ಹಾವು ಕಚ್ಚುತ್ತೆ. ಇಲ್ಲಿ ಯಾರು ಕೂಡ ಸಹಾಯಕ್ಕೆ ಬರಲ್ಲ. ಯಾಕಂದ್ರೆ ಇದು ತುಂಬಾ ಬೆಟ್ಟ ಗುಡ್ಡ ಬಿಸಿಲು ಕೂಡ ಬೀಳದಿರುವಂತ ಜಾಗ. ಇದು ಮನುಷ್ಯರು ಇಲ್ದಿರೋ ಜಾಗದಲ್ಲಿ ಬಂದು ಒಂದು ಹೆಂಗ್ಸು ಮಹಾರಾಣಿ ಇದ್ದಂಗೆ ಇರ್ತಾರಂತೆ ಆ ಕಾಲದಲ್ಲಿ. ಅಂತ ಒಂದು ಹೆಂಗ್ಸು ಬಂದು ಅವರ ಸೀರೆಯನ್ನ ಕಟ್ಟಿ ಚಿಕಿತ್ಸೆ ಮಾಡಿ ನೀನು ಊರಿಗೆ ಕರ್ಕೊಂಡು ಹೋಗು, ಅಷ್ಟಲ್ಲಿ ಹುಷಾರಾಗ್ತಾರೆ ಹುಡುಗಿ ಅಂತ ಹೇಳಿ ಕಲಿಸ್ತಂತ ಸತ್ಯ ನಮ್ಮ ಅಜ್ಜಿಯವ್ರಿಗೆ ನಡೆದಿರುವಂತದ್ದು. ಇದು ಪ್ರಮಾಣವಾಗ್ಲೂ ಅದು ಆ ಒಂದು ಪವಾಡ. ಅದಾದ್ಮೇಲೆ ನಮ್ಮ ತಂದೆಯವ್ರಿಗಾಗ್ಬೋದು, ನಮ್ಮ ಹಿರಿಯರು ಇನ್ನ ತುಂಬಾ ಜನ ಎಲ್ಲರೂ ಅದೇ ಅಂತಾರೆ, ಈ ಅಮ್ಮನ್ನ ಆ ಸಂಚಾರ ನೋಡಿದ್ದಾರೆ. ಒಂದೊಂದ್ಸಲಿ ಅಮ್ಮನವ್ರು ಘೋರವಾಗಿ ಹೋದಾಗ ಕಪ್ಪು ಗಾಳಿಯಲ್ಲಿ ಹೋಗುವಂಥದ್ದು. ಸೊ ಇವೆಲ್ಲ ನಮ್ಗೆ ಅನುಭವಗಳು. ಮತ್ತೆ ರಾತ್ರಿ ಇವತ್ತಿಗೂ ಸಹ ಒಂದೊಂದ್ಸಲಿ ತಾವು ಬಂದು ನೋಡ್ಬೋದು. ಅಮ್ಮ ಏನಾದ್ರು ಶಾಂತವಾಗಿ ಬಂದ್ರೆ ತಂಗಾಳಿ ಬರುತ್ತೆ, ಇಲ್ಲ ಅಂದ್ರೆ ಬಿರುಗಾಳಿ ಬಂದಂಗೆ ಒಳ್ಳೆ ಇಲ್ಲೇ. ಹೌದು, ಖಂಡಿತ ನಾವೆಲ್ಲ ಅದು ಅನುಭವ ಮಾಡಿದೀವಿ. ನಾವು ಒಂದೊಂದ್ಸಲಿ 11-12 ಗಂಟೆಗೆ ಅಮಾವಾಸ್ಯೆಗೆ ಬಾಗ್ಲಾಕ್ದಾಗ ಅಮ್ಮ ಸಂಚಾರ ಹೋಗ್ತಾರೆ. ಹೋದಾಗ ಹೋಗಿ ಬಂದ ಮೇಲೆ ಆ ಒಂದು ಅನುಭವಗಳು ನಮ್ಗೆ ಬಹಳ ಆಗಿದೆ. ಮತ್ತೆ ಈ ಪವಾಡಗಳು ನಾವು ನಮ್ಮಿಂದ ಕೇಳಬಾರ್ದು, ನೀವು ಭಕ್ತರಿಂದ ಕೇಳ್ಬೇಕು. ಯಾಕಂದ್ರೆ ನಾವು ನಮ್ಮ ಹೊಟ್ಟೆಪಾಡಿಗೆ ಹೇಳ್ಕೋಬಹುದು ಅಥವಾ ನಾವು ಜನಗಳಿಗೆ ಮೆಚ್ಚೋಕ್ ಕೇಳ್ಬೋದು. ಆದ್ರೆ ಭಕ್ತರಿಗೆ ಅನುಭವ ಆಗಿರೋದನ್ನ ನೀವು ಕೇಳಿದಾಗ ತಾಯಿ ಪವಾಡಗಳು, ತಾಯಿ ಶಕ್ತಿ ನಿಮ್ಗೆ ಅನುಭವ ಆಗುತ್ತೆ. ಯಾಕಂದ್ರೆ ಇವಾಗ ನಾವು ಮನೆಯನ್ನ ಕೊಟ್ಟು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿ ಇಷ್ಟೆಲ್ಲ ಶ್ರಮ ಪಡ್ತೀವಿ ಅಂದ್ರೆ ನಿಜವಾಗ್ಲೂ ನಮಗೆ ತಾಯಿ ಒಂದು ಮಾರ್ಗದರ್ಶನ ಕೊಟ್ಟಿರ್ತದೆ. ನಂಜಮ್ಮ ಅವ್ರಿಗೆ ಹೆಂಗೆ ಮಾರ್ಗದರ್ಶನ ಕೊಡ್ತೋ ಅದೇ ರೀತಿ ನಿಮಗೂ ಪರವಾಗಿಲ್ಲಪ್ಪ, ನಾನು ದೇವ್ರ ತಾಯಿಗೆ ಒಂದು ಗುಡಿ ಕಟ್ಟಬೇಕು ಅನ್ನೋದು ಪ್ರಶ್ನೆಗೋಸ್ಕರ ಕೇಳಿದೆ. ನಂತರ ಈ ಎಲ್ಲ ವಿಚಾರಗಳು ಈ ಜನಗಳು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗಿದ್ದ ಟರ್ನಿಂಗ್ ಪಾಯಿಂಟ್ ಯಾವುದು ಅನಿಸುತ್ತೆ ಸರ್? 2004ರಿಂದ ಅಮ್ಮನವ್ರಿಗೆ ನಮ್ಮ ತಂದೆಯವರು ಏನು ಮಾಡಿದ್ರು, ಇದು ಏನಾದರೂ ಯಾಕಂದರೆ ಹಿಂಗೆ ಇದ್ದರೆ ನಮಗೆ ಇನ್ನು ಭಕ್ತರಿಗೆ ಏನೂ ಪ್ರಯೋಜನ ಆಗಲ್ಲ. ಯಾಕಂದರೆ ಮುಂಚೆ ಇದ್ದು ಟ್ರಸ್ಟಿಗಳೇ ಬೇರೆ. ಇದಕ್ಕೆ 2 ಟ್ರಸ್ಟ್ ಇದೆ. ಸೊ ಮುಂಚೆ ಇದ್ದವರು ನಮ್ಮ ಹರಿಕೋಡೆ ಅವರು, ಈ ಒಂದು ಸಾಳಿ ಜನಾಂಗದವರು, ಅವರ ಒಂದು ಟ್ರಸ್ಟ್ನಲ್ಲಿ ಇದು ಒಡೆತನದಲ್ಲಿ ನಡೀತಾ ಇತ್ತು. ಸೊ ಅವರಿಗೆ ಕೇಳಿಕೊಂಡು ನಾವು ಇದರಲ್ಲಿ ಏನಾರು ಒಂದು ಮಾಡಬೇಕು. ಯಾಕಂದ್ರೆ ಇದು ಹಿಂಗೆ ನಡ್ಕೊಂಡು ಹೋದ್ರೆ ಜನಗಳಿಗೆ ಇದರಿಂದ ಏನೂ ತಲುಪಲ್ಲ. ಕರೆಕ್ಟ್. ಈಗ ಅದು ಉಪಯೋಗನೂ ಆಗಲ್ಲ ಅಂತ ಹೇಳಿ ನಮ್ಮ ತಂದೆಯವರು ಏನ್ ಮಾಡಿದ್ರು, ಟ್ರಸ್ಟ್ ಅಂತ ಮಾಡಿ. ಸೊ ಅಲ್ಲಿಂದ 2004ರಿಂದ ನಾವು ಪ್ರತಿನಿತ್ಯ ಅನ್ನದಾನ ಮಾಡೋದಾಗ್ಲಿ, ಮತ್ತೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಹೋಮಗಳು ಮಾಡಿಸೋದು, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದು, ಮತ್ತೆ ನೀವು ಹೇಳ್ದಂಗೆ ಏನು ಒಂದು ಆ ಒಂದು ಪ್ರಾಕಾರೋತ್ಸವಗಳು, ಮತ್ತೆ ನಮ್ಮ ಪ್ರೊಸೆಷನ್ಗಳು, ಅಮ್ಮನವರ ಪಲ್ಲಕ್ಕಿ ಉತ್ಸವಗಳು, ಇವೆಲ್ಲ ಮಾಡ್ಕೊಂಡು ಹೋದಾಗ ಜನಗಳಿಗೆ ಅದು ಪ್ರಚಾರ ಆಯ್ತು. ಅಮ್ಮ ಅವರು ಸಂಚಾರಕ್ಕೆ ಬರ್ತಾರೆ, ಅಮ್ಮನವರಿಂದ ಒಂದು ನಮ್ಗೆ ಎಲ್ಲ ಅನುಕೂಲ ಆಗುತ್ತೆ. ಯಾಕಂದ್ರೆ ಕಾಳಿನ ಹೊಲಿಸ್ಕೊಳ್ಳೋದು ಬಹಳ ಒಂದು ಕಷ್ಟ. ಯಾಕಂದ್ರೆ ನೀವು ನೋಡ್ಬೋದು, ಹಿರಿಯರು ಅಂದ್ರೆ ನಮ್ಮ ಪೂರ್ವಜರು ಕಾಳಿನ ಪೂಜೆ ಮಾಡಿ ಹೊಲಿಸ್ಕೊಂಡವರು. ಶಂಕರಾಚಾರ್ಯರು, ರಾಮಕೃಷ್ಣ ಪರಮಹಂಸರು, ಇನ್ನೂ ಅನೇಕ ಇತರ ಅವಧೂತರು ಎಲ್ಲರೂ ಕಾಳಿನ ಹೊಲಿಸ್ಕೊಂಡು ಜ್ಞಾನ ಪಡೆದವರು. ಕಾಳಿ ಹೊಲಿದ್ರೆ ಸರಸ್ವತಿ ಆಗ್ತಾರೆ, ಲಕ್ಷ್ಮಿ ಆಗ್ತಾರೆ, ಗೌರಿ ಆಗ್ತಾರೆ. ಸೊ ಹಾಗಾಗಿ ನವಗ್ರಹಗಳಿಗೆ ಆ ಅಮ್ಮ ಅಧಿಪತಿ. ಹಾಗಾಗಿ ನಮಗೆ ನವಗ್ರಹಗಳ ದೋಷ ಇದ್ರೆ ಪರಿಹಾರ ಆಗುತ್ತೆ ಕಾಳಿವನ್ನ ಹೊಲಿಸ್ಕೊಂಡ್ರೆ. ಹಾಗಾಗಿ ಇವಾಗ್ಲೂ ಕೂಡ ದುರ್ಗಾ ಪೂಜೆ ಮಾಡೋದ್ರಿಂದ ನಮ್ಗೆ ಯಾವುದೇ ಒಂದು ಕಂಟಕಗಳಿದ್ರೆ ನಿವಾರಣೆ ಆಗುತ್ತೆ ಅಂತಾರೆ. ದುರ್ಗಾ ಸಪ್ತಶತಿ ಓದಿ ಅಂತಾರೆ. ಇವೆಲ್ಲ ಯಾಕೆ ಅಂದ್ರೆ ದುರ್ಗಾ ಅಂದ್ರೆ ಕಾಳಿಯಮ್ಮ. ಈ ಕಾಳಿಯನ್ನ ಪೂಜೆ ಮಾಡೋದ್ರಿಂದ ನಮ್ಗೆ ಎಲ್ಲ ಈ ಒಂದು ಅನುಕೂಲಗಳು, ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ಬೋದು, ಮದುವೆ ಆಗಿಲ್ದಿರೋರಿಗೆ ಮದುವೆ ಆಗ್ಬೋದು, ಮಕ್ಕಳಿಲ್ದಿರೋರಿಗೆ ಮಕ್ಕಳಾಗ್ಬೋದು, ಮತ್ತೆ ನಮಗೆ ಏನೋ ಕೋರ್ಟ್ ಕೇಸ್ ಇದೆ, ಮತ್ತೆ ನಮಗೆ ಹಣಕಾಸಿನ ತೊಂದರೆ ಇದೆ, ಮತ್ತೆ ನಮಗೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇಲ್ಲ ಅಂದಾಗ ಈ ತಾಯಿ ಹತ್ರ ಪೂಜೆ ಮಾಡಿ ಒಂದು ತಡೆ ಓಡಿಸೋದ್ರಿಂದ ಈ ಎಲ್ಲ ಅನುಕೂಲಗಳು ಆಗ್ತವೆ. ಇದು ಈ ಅಮ್ಮನ ವಿಶೇಷ. ಯಾಕೆ ಟ್ರಸ್ಟ್ ಯಾಕಾಯ್ತು ಸರ್? ಹೇಳಿದ್ವಲ್ಲ, ಆಗ ನಮ್ಮ ಅಜ್ಜಿಯವರು ಇಲ್ಲಿ ಅವ್ರಿಗೆ ತುಂಬಾ ನಾವಿದ್ದು ಇಲ್ಲಿ ಸುಂಕೆನಹಳ್ಳಿಲಿ, ಅದಾದ್ಮೇಲೆ ನಮ್ಗೆ ಗುಡದಳ್ಳಿಲಿ ಒಂದು ಜಾಗ ಕೊಡ್ತಾರೆ, ಒಂದು ಫ್ರೀ ಆಗಿ ಒಂದು ಜಾಗ ಕೊಡ್ತಾರೆ. ನಮ್ಮ ಅಜ್ಜಿಯವರು, ನಮ್ಮ ತಾತವರು ಅಲ್ಲಿ ಮನೆ ಕಟ್ಕೊಂಡು ಅಲ್ಲಿ ವಾಸ ಇರ್ತಾರೆ. ಇಲ್ಲಿ ಬೇರೆ ಮನೆ ಮಾಡ್ಕೊಂಡು ಅಲ್ಲಿಗೆ ಬರ್ತಾರೆ, ಅಣ್ಣ ತಮ್ಮದಿರೆಲ್ಲ ಡಿವೈಡ್ ಮಾಡ್ಕೊಂಡು. ಪ್ರತಿನಿತ್ಯ ಅಜ್ಜಿಯವರು ಅಲ್ಲಿಗೆ ಹೋಗಿ ಬರೋದು ಲೇಟ್ ಆಗ್ತಾ ಇರುತ್ತೆ. ಇಲ್ಲಿ 2-3 ಸಲ ಕಳ್ತನ ಆಗುತ್ತೆ. ಆ ಕಳ್ತನ ಆದಾಗ ನಮ್ಮ ಈ ಒಂದು ಸಾಳಿಯವರು ಇವರೆಲ್ಲ ಇಲ್ಲಿ ದೋಂಡೋಸ ಚೌಟ್ರಿ ಅಂತ ಕಟ್ತಾ ಇರ್ತಾರೆ. ಅವಾಗ ಅವ್ರಿಗೆ ನಮ್ಮ ಅಜ್ಜಿಯವ್ರು ಹೇಳ್ತಾರೆ, ನೀವು ಹಣವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ, ಸೊ ಈ ತಾಯಿ ಸನ್ನಿಧಾನಕ್ಕೆ ಏನಾರು ಒಂದು ಸಹಾಯ ರಕ್ಷಣೆ ಅಂತ ಮಾಡ್ಬೇಕು ಅಂದಾಗ ಅವ್ರೇನ್ ಮಾಡ್ತಾರೆ, ಮಹಾರಾಜರ ಹತ್ರ, ಅವರು ಮೈಸೂರು ಮಹಾರಾಜರ ಹತ್ರ ಪೇಟ ಸುತ್ತಾ ಇರ್ತಾರೆ. ಹಾಗಾಗಿ ಅವ್ರನ್ನ ಪಟೆಗಾರರು ಅಂತ ಹೇಳ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ಮಹಾರಾಜರ ಹತ್ರ ಅಪ್ಪಣೆ ತಗೊಂಡು ಈ ತಾಯಿಗೆ ಟ್ರಸ್ಟ್ ಅಂತ ಮಾಡ್ತಾರೆ.
ಟ್ರಸ್ಟ್ ಅಂತ ಮಾಡಿಕೊಂಡು ಇಲ್ಲಿ ಒಂದು ಛತ್ರ ಕಟ್ಟಿ ಬರುವಂತ ಭಕ್ತಾದಿಗಳು ಉಳ್ಕೊಳ್ಳೋದಕ್ಕೆ ಅವರಿಗೆ ಸ್ನಾನ ಮಾಡೋದಕ್ಕೆ ಎಲ್ಲ ಅನುಕೂಲ ಮಾಡೋದಕ್ಕೆ ಅಂತ ಒಂದು ಚಿಕ್ಕ ಛತ್ರ ಕಟ್ಕೊಡ್ತಾರೆ. ಸೊ ಅದು ಮಾಡಿದಾಗ ಅವ್ರೇನಾಗುತ್ತೆ, ಟ್ರಸ್ಟ್ ಅವ್ರ ಪರವಾಗಿ ನಿಂತ್ಕೊಳ್ಳುತ್ತೆ. ಸೊ ಅದಾದ್ಮೇಲೆ ಅಜ್ಜಿಯವ್ರ ಕಾಲ ಆದ್ಮೇಲೆ ಏನಾಗುತ್ತೆ, ಅವರು ಎಲ್ಲ ಬರೋದು ತಪ್ಪೋಗುತ್ತೆ ಅವ್ರಗಳಿಗೂ ಎಲ್ಲ ಸಿಟಿ, ಯಾಕಂದ್ರೆ ಅವರೆಲ್ಲ ಕೋಟ್ಯಾಧೀಶ್ವರರು. ಆ ಕಾಲದಿಂದನೇ ಅವರು ರೇಷ್ಮೆ ಮತ್ತೆ ಎಲ್ಲ ಈ ತರ ಒಂದು ವ್ಯಾಪಾರಸ್ಥರು, ಅವರೆಲ್ಲ ತುಂಬಿದ ಕೊಡಗಳು ಅವರು. ಸೊ ಅವ್ರೇನ್ ಮಾಡ್ತಾರೆ, ಬರೋದು ವರ್ಷಕ್ಕೊಂದ್ಸಲಿ ಬಂದು ಪೂಜೆ ಮಾಡ್ಕೊಂಡು ಹೋಗೋದು ಅಷ್ಟೇ ಆಗ್ಬಿಡುತ್ತೆ. ಮತ್ತೆ ಆ ಟ್ರಸ್ಟ್ ನ ಸರಿಯಾಗಿ ನಿಭಾಯಿಸೋಕ್ಕಾಗಲ್ಲ. ಅವಾಗ ಅಪ್ಪ ಅವರು ಬರ್ತಾರೆ. ಯಾವಾಗ 1980ನೇ ಇಸ್ವಿಗೆ ನಮ್ಮ ತಂದೆಯವರು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಕೆಲಸವನ್ನ ಬಿಟ್ಟು ಇಲ್ಲಿ ತಾಯಿ ಸೇವೆಗೆ ಬಂದಾಗ ಅವ್ರಿಗೆ ಅಪ್ಪಣೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ತಿಳ್ಕೊಳ್ತಾರೆ ಈ ಟ್ರಸ್ಟ್ ಇಂದ ನಮ್ಗೇನು ಅನುಕೂಲ ಆಗ್ತಾ ಇಲ್ಲ, ಯಾಕಂದ್ರೆ ಅಲ್ಲಿಂದ ಉತ್ಪತ್ತಿನೂ ಇಲ್ಲ, ಖರ್ಚು ಇಲ್ಲ, ಮತ್ತೆ ಯಾವುದೇ ಒಂದು ಆಗು ಹೋಗುಗಳಿಗೂ ಸಹಾಯ ಇಲ್ಲ. ಅವಾಗ ನಾವೇನ್ ಮಾಡ್ಬೇಕು ಅಂತ ಕೇಳಿದಾಗ ನಮ್ಮ ಲಾಯರ್ ಏನ್ ಮಾಡ್ತಾರೆ, ನೀವೊಂದು ಫ್ಯಾಮಿಲಿ ಟ್ರಸ್ಟ್ ಅಂತ ಮಾಡ್ಕೊಳ್ಳಿ, ಯಾಕಂದ್ರೆ ಅನಾದಿ ಕಾಲದಿಂದ ನೀವು ನಡ್ಸ್ಕೊಂಡ್ ಬಂದಿದ್ರಿ, ಫ್ಯಾಮಿಲಿ ಟ್ರಸ್ಟ್ ಅಂತ ಮಾಡ್ಕೊಂಡು ತಾವು ಇದನ್ನ ನಿಭಾಯಿಸಬಹುದು. ಅದ್ರ ಜಾಗದ ವಿಚಾರ ಅವರೇ ನಡ್ಕೊಳ್ಳಿ. ಇದು ದೇವಸ್ಥಾನದ ಆಗು ಹೋಗುಗಳು, ಕಷ್ಟ ಸುಖಗಳು, ಭಕ್ತಾದಿಗಳಿಗೆ ಏನ್ ಅನುಕೂಲ ಆಗ್ಬೇಕು ಅದನ್ನ ನೀವು ತಾವು ನಿಭಾಯಿಸಬಹುದು ಅಂತ ಹೇಳಿದಾಗ ನಾವು ಆ ರೀತಿ ಮಾಡ್ಕೊಂಡು ಇವತ್ತು ಇಲ್ಲಿವರೆಗೂ ನಡ್ಸ್ಕೊಂಡು. ಇವಾಗ ತಾಯಿಗೆ ಇನ್ನೂ ಕಂಟಕ ಇದೆ, ಈ ಲ್ಯಾಂಡ್ ಕಂಟಕ. ಹೌದು ಸರ್, ಇವತ್ತು ಇದೆ. ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಮನ್ಸು ಮಾಡಿದ್ರೆ ನಾವು ಇದನ್ನ ಹೇಳ್ತಾ ಇದೀವಿ. ನಾನಾಗ್ಲಿ, ನಮ್ಮ ತಂದೆಯವರಾಗ್ಲಿ, ನಮ್ಮ ಕುಟುಂಬದವರಾಗ್ಲಿ ಇದನ್ನ ಯಾವತ್ತಿದ್ರು ಸರ್ಕಾರಕ್ಕೆ ಸೇರೋದೆ, ನಾವೇನು ಎತ್ಕೊಂಡು ಹೋಗಲ್ಲ. ಆದ್ರೆ ಬರುವಂತ ಭಕ್ತಾದಿಗಳಿಗೆ ಅನುಕೂಲ ಆಗ್ಬೇಕು. ಈಗ ಮುಂದಕ್ಕೆ ನೋಡಿ, ಇವತ್ತು ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಊರುಗಳಿಂದ ಭಕ್ತರು ಬರ್ತಾ ಇದ್ದಾರೆ. ಅವ್ರಿಗೆ ಬರೋದಕ್ಕೆ ಒಂದು ಬಸ್ ಫೆಸಿಲಿಟಿ ಆಗ್ಬೇಕು, ಒಂದು ಉಳ್ಕೊಳ್ಳೋದಕ್ಕೆ ಒಂದು ರೂಮ್ಗಳು ಫೆಸಿಲಿಟಿ ಆಗ್ಬೇಕು, ಒಂದು ಇಲ್ಲಿ ಪ್ರತಿನಿತ್ಯ ಅನ್ನದಾನ ಮಾಡೋದಕ್ಕೆ ಒಂದು ಛತ್ರ ಕಟ್ಟಬೇಕು, ಒಂದು ಕಲ್ಯಾಣಿ ಮಾಡಬೇಕು, ಮತ್ತೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಅನಾನುಕೂಲ, ತೊಂದರೆ ಪಾರ್ಕಿಂಗ್. ಸೊ ನಾವು ಒಂದು ಪಾರ್ಕಿಂಗ್ ಕಾಂಪ್ಲೆಕ್ಸ್ ಮಾಡಿದ್ರೆ ಅದ್ರಲ್ಲಿ 1000 ಗಾಡಿ ಬಂದು ನಿಂತ್ಕೊಂಡ್ರೆ ಪಬ್ಲಿಕ್ ಗೆ ತೊಂದರೆ ಆಗಲ್ಲ. ಸೊ ಇದಿಷ್ಟು ಯೋಜನೆಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡಿದೀವಿ. ನಮ್ಮ ಕುಟುಂಬದವರು ಎಷ್ಟು ವರ್ಷದಿಂದ ಈ ಹೋರಾಟ ಇದಾಗಬೇಕು ಅಂತ? ಇದು 1952ನೇಯಿಂದ ನಿಮ್ಮ ಹೋರಾಟ ಅಂದ್ರೆ ಅಪ್ಪ ಅವರ ಹೋರಾಟ 84ರಿಂದ ನಮ್ಮ ತಂದೆಯವರ ಹೋರಾಟ. ನಿಮ್ಮ ಹೊಸ ಟ್ರಸ್ಟ್ ಇಂದ ಟ್ರಸ್ಟ್ ಬಂದಾದ್ಮೇಲೆ ಅಲ್ಲಿಂದ ಈ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸಬೇಕು, ಭಕ್ತರಿಗೆ ಅನುಕೂಲ ಆಗ್ಬೇಕು, ತಾಯಿ ಶಕ್ತಿ ಇನ್ನೂ ಪಸರಿಸಬೇಕು ಅಂತ ಹೇಳಿ ಈ ಒಂದು ಹೋರಾಟ ನಡೆಸ್ಕೊಂಡು ನಮ್ಮ ಕುಟುಂಬದವರು ಬೇರೆ ಎಲ್ಲಾ ದೇವಸ್ಥಾನಗಳ ಜೀರ್ಣೋದ್ಧಾರಗಳನ್ನ ಅಭಿವೃದ್ಧಿಗಳನ್ನ ಈಸಿಯಾಗಿ ಮಾಡ್ತಾರೆ. ಇಲ್ಲಿ ಇಷ್ಟು ಜನಸಾಗರವಾಗಿ ಬರ್ತಾರೆ, ಒಂದು ಸುಮಾರು 10 ಲಕ್ಷ ಜನ ಬರ್ತಾರೆ. ಇಂಥ ಜಾಗವನ್ನ ಅಭಿವೃದ್ಧಿ ಮಾಡಕ್ಕೆ ಯಾಕೆ ಸರ್ಕಾರ ಹಿಂದೇಟಾಗ್ತಾ ಇರ್ಬೋದು? ಸರ್ಕಾರ ಅಂದ್ರೆ ಇಲ್ಲೇನಾಗಿದೆ, ನಮ್ಮ ಟ್ರಸ್ಟ್ ನಲ್ಲಿ ಒಂದು ಅವಾಗ ಈ ಒಂದು BBMP ಜಾಗ ಅಂತ ಹೇಳಿ ಇದ್ ಮಾಡ್ಕೊಂಡಲ್ಲ, ಅದು ನಮಗೆ ಬೇಕು ಅಂತ ಕೇಳ್ಕೊಂಡಾಗ ಕೇಸ್ ನಡೀತಾ ಇದೆ. ಸೊ ಅದು ಕೇಸ್ ಇರೋದ್ರಿಂದ ಸರ್ಕಾರ ನಮ್ಗೆ ಇನ್ನೂ ಏನು ಕೈ ಜೋಡಿಸ್ತಾ ಇಲ್ಲ. ಆ ಕೇಸು ಇಲ್ಲ BBMPಗಾದ್ರೂ ಕೂಡ ಅಮ್ಮನವ್ರಿಗೆ ಕೊಡೋಕೆ ಒಪ್ಪಂದ ಆಗಿದೆ, ಇಲ್ಲ ದೇವಸ್ಥಾನಕ್ಕಾದ್ರೂ ಕೂಡ ಅದನ್ನ ಯಾವುದೇ ರೀತಿ ದುರ್ಬಳಕೆ ಆಗಬಾರ್ದು, ಭಕ್ತರಿಗೆ ಅನುಕೂಲ ಆಗೋ ರೀತಿ ಸದ್ಬಳಕೆ ಆಗಬೇಕು ಅಂತ ಹೇಳಿ ಮಾತುಕತೆ ಎಲ್ಲ ಆಗಿದೆ. ಸೊ ಇದು ಕೇಸ್ ಹೈಕೋರ್ಟ್ ಅಲ್ಲಿ ನಡೀತಾ ಇರೋದ್ರಿಂದ ಸರ್ಕಾರ ಇನ್ನೂ ನಮಗೆ ಸ್ಪಂದಿಸ್ತಾ ಇಲ್ಲ. ಅದು ಹೈಕೋರ್ಟ್ ಅಲ್ಲಿ ಇತ್ಯರ್ಥ ಆದ್ಮೇಲೆ ನಮಗೆ ಸರ್ಕಾರದವರು ಕೈ ಜೋಡಿಸಿ ಇದೊಂದು ಕಾರ್ಯಕ್ರಮಗಳು ಮಾಡೋದಕ್ಕೆ ಎಲ್ಲ ಸಿದ್ಧವಾಗಿದ್ದಾರೆ. ಶಶಿ ಸರ್, 9 ತಲೆಮಾರಿಂದ ಈ ತಾಯಿಯನ್ನ ಕಾಪಾಡ್ಕೊಂಡ್ ಬಂದಿದ್ದೀರಿ, ಪೂಜೆ ಮಾಡಿದ್ದೀರಿ. ಅದರಲ್ಲಿ 2 ತಲೆಮಾರುಗಳು ಸಂಪೂರ್ಣವಾದ ಶ್ರಮದಿಂದ ದೇವಸ್ಥಾನದ ಅಭಿವೃದ್ಧಿ ಮಾಡ್ತಿದ್ದೀರಿ. ಏಕಾಏಕಿ ಒಂದು ರಾತ್ರಿ ಇವರು ಮುಜರಾಯಿ ಇಲಾಖೆಗೆ ತಗೊಂಡ್ರೆ ನಿಮ್ಮ ಅಭಿಪ್ರಾಯ? ಸರ್, ಖಂಡಿತ ಮುಜರಾಯಿ ಇಲಾಖೆಯವರು ತಗೊಂಡ್ರು ದೇವಸ್ಥಾನ ಎಲ್ಲೂ ಹೋಗಲ್ಲ, ತಾಯಿ ಎಲ್ಲೂ ಹೋಗಲ್ಲ. ನಮ್ಮ ಕೆಲಸ ಏನಂದ್ರೆ ನಾವು ತಾಯಿ ಶ್ರಮಿಸ್ತಾ ಇದೀವಿ. ಸೊ ನಮ್ಮ ಕೆಲಸ ಇನ್ನೂ ಸಲೀಸಾಗ್ಬೋದು. ನಿಮಗೆ ನೋವಾಗಲ್ವಾ? ಏನು ನೋವಾಗಲ್ಲ. ಯಾಕೆ ಹೇಳಿ, ಇವಾಗ ಜನಗಳಿಗೆ ಕೆಲವರಿಗೆ ನಾವು ಮಾಡೋ ದಾನ ಧರ್ಮಗಳು, ನಾವು ಮಾಡೋ ಸಹಾಯಗಳು ಅವೆಲ್ಲ ಸರ್ಕಾರದಿಂದ ನಡೆಯುತ್ತೆ ಅಷ್ಟೇ. ಏನು ಇಲ್ಲಿಂದ ಆದಾಯ ಎಷ್ಟಿದೆ ಗೊತ್ತಾಗ್ಬಿಡುತ್ತೆ. ಈಗ ಅಂತಾರೆ ಜನ ನೋಡಿದವ್ರು 10 ಲಕ್ಷ ಜನ ಬಂದ್ರೆ 10 ಲಕ್ಷ ಜನ 10 ಲಕ್ಷ ರೂಪಾಯಿ ಹಾಕಲ್ಲ. ಅಲ್ಲದೆ ಬರೀ ಕೈಯಲ್ಲಿ ನಮಸ್ಕಾರ ಮಾಡ್ಕೊಳ್ಳೋರು ಇರ್ತಾರೆ. ನೋಡಿದವ್ರಿಗೆ ಏನ್ ಆಸೆ, ಎಲ್ಲೋ ಇವ್ನು ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲೋ ಇವ್ರು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ತಾ ಇದ್ದಾರೆ. ನಾವು ಆ ಆಸೆ ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಗಿರೋ ಒಂದು ವರ್ಚಸ್ಗೆ ನಾವು ಎಷ್ಟೋ ಕ್ಷೇತ್ರಗಳಲ್ಲಿ ಕಾಲಿಟ್ಟು ದುಡ್ಡು ಆದಾಯ ಪಡಿಬಹುದಾಗಿತ್ತು. ಬೇರೆ ಪೂಜಾರಿಗಳಾಗಿದ್ರೆ ಇಷ್ಟೊತ್ತಿಗೆ ಆ ಫೀಲ್ಡ್ ಈ ಫೀಲ್ಡ್ ಅಂತ ಹೇಳಿ ಎಲ್ಲಾದ್ರಲ್ಲೂ ಇನ್ವೆಸ್ಟ್ಮೆಂಟ್ಗಳು ಮಾಡಿ ಎಲ್ಲಾ ತರದಲ್ಲಿ ವ್ಯವಹಾರಗಳು ಮಾಡಿ ಇಷ್ಟೊತ್ತಿಗೆ ಕೋಟ್ಯಾಂತರ ರೂಪಾಯಿ ಮಾಡ್ಕೋಬಹುದಾಗಿತ್ತು. ಇವತ್ತು ಯಾರೇ ಸಹ ಬಂದು ನಮ್ಮ ಕುಟುಂಬದವ್ರನ್ನ ನಾವು ವಿಚಾರ ಮಾಡಿದ್ರು ನಾವು ಒಂದು 5 ಕೋಟಿ ಮೇಲೂ ನಾವು ಒಂದು ಆದಾಯ ಮಾಡಿಲ್ಲ. ಇವತ್ತಿಗೂ ನಾವು ಎಲ್ಲ ಬಂದಿದ್ದನ್ನ ಕೆರೆ ನೀರು ಕೆರೆಗೆ ಚೆಲ್ಲಿ ಅಂತ ಹೇಳಿ ನಮ್ಮ ತಂದೆ ಇವತ್ತಿಗೂ ಅದೇ ಹೇಳ್ಕೊಟ್ಟಿದ್ದಾರೆ. ನಮ್ಮ ಕುಟುಂಬದವರು ಅಷ್ಟೇನೆ. 100 ರೂಪಾಯಿ ಸಂಪಾದನೆ ಮಾಡ್ರೆ 90 ರೂಪಾಯಿ ಇಲ್ಲಿ ಅಮ್ಮನ ಸೇವೆಗೆ ಖರ್ಚು ಮಾಡ್ತಾ ಇದೀವಿ, 10 ರೂಪಾಯಿ ನಾವು ಉಳಿಸ್ಕೊತಾ ಇದೀವಿ. ಯಾಕಂದ್ರೆ ಯಾಕೆ ಉಳಿಸ್ತಾ ಇದೀವಿ ಅಂದ್ರೆ, ಈಗ ನನಗೆ ಹೆಣ್ಮಕ್ಳು
3 ಜನ ನನಗೆ ಹೆಣ್ಮಕ್ಳು, ನನ್ನ ತಮ್ಮನಿಗೂ 3 ಜನ ಹೆಣ್ಮಕ್ಳು. ಸೊ ನಾವೇನು ನಮ್ಮ ಮಕ್ಳಿಗೆ ವಿದ್ಯಾಭ್ಯಾಸ ಮಾಡಿ ಮದುವೆ ಮಾಡೋ ಶಕ್ತಿ ನಮ್ಗೆ ಇದ್ರೆ ಸಾಕು. ಅವ್ರು ಕಳಿಸ್ಬಿಟ್ರೆ ನಮ್ಗೆ ಆರಾಮಾಗಿ ನಾವು ಕಾಲ ಕಳಿಬಹುದು. ನಮ್ಮ ತಂದೆಗೆ ಆ ಚಿಂತೆ ಇಲ್ಲ. ಈಗ ಏನು ಆಸ್ತಿ ಮಾಡಬೇಕು, ನಾವು ಇನ್ನು 10 ತಲೆಮಾರಿಗೆ ಎತ್ತಿಕೋಬೇಕು, ನಮ್ಗೆ ಆ ಯೋಚನೆಗಳಿಲ್ಲ. ನಾವಿರೋವರೆಗೂ ನಮ್ಮ ಭಕ್ತಿಯಿಂದ ಸೇವೆ ಮಾಡಿ ಬರೋ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಟ್ಟು ನಮ್ಮ ಮಕ್ಕಳಿಗೆ ಒಳ್ಳೆ ಹಳೆಯಂದಿರು ಸಿಕ್ಕಿ ಅವ್ರ ಜೀವನ ಇತ್ತು ಅಂದ್ರೆ ನಾವು ಆರಾಮಾಗಿ ಕಾಲ ಕಳ್ಕೊಂಡು ಹೋಗ್ಬೋದು. ಅಷ್ಟೇ ನಮ್ಮ ಉದ್ದೇಶ ಇದೆ. ನೋಡಿ, ಹೊರನೋಟಕ್ಕೆ ನಮಗೆ ನೀವು ಹೇಳ್ದಂಗೆ 50 ಲಕ್ಷ ಜನ ಬರ್ತಾರೆ, ದೇವಸ್ಥಾನ ತುಂಬ ಚೆನ್ನಾಗಿದೆ, ಇಷ್ಟೆಲ್ಲ ಇದೆ ಅಂದೆ. ಬಟ್ ಮಹಾಕಾಳಿಗೇನೆ ಇಷ್ಟು ಸಮಸ್ಯೆ ಇದೆ ಅಂತ ಹೇಳಿ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಹಾಗೂ ನೀವು ಕೇಳ್ದಂಥ ಇಂಥ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಕಲ್ಯಾಣಿ ಇರ್ಬೋದು, ತಂಗುದಾಣ ಇರ್ಬೋದು, ಇದೆಲ್ಲ ಹೊರತುಪಡಿಸಿ ಬೇರೆ ಇನ್ನೇನೇನು ಸಮಸ್ಯೆ ಇದೆ ಸರ್? ಇಲ್ಲಿ ನಮಗೆ ನೋಡಿ ಬರುವಂಥ ಭಕ್ತಾದಿಗಳಿಗೆ ಸರಿಯಾಗಿ ಟಾಯ್ಲೆಟ್ ವ್ಯವಸ್ಥೆ ಇರಲಿಲ್ಲ. ಈಗ ಟಾಯ್ಲೆಟ್ ವ್ಯವಸ್ಥೆ ಮಾಡಿದ್ದೀವಿ. ಸೊ ಬಸ್ ಮಾಡಲಿಲ್ವಾ? ಮಾಡ್ಕೊಟ್ಟಿಲ್ಲ ಸರ್ಕಾರದಿಂದ. ನಮಗೆ ಅದೇ ಏನೇ ಕೇಳಿದ್ರು ಇಲ್ಲ ಶಿಶಿ ನಿಮ್ಗೆ ಕೇಸ್ ಇದೆ, ಕೇಸ್ ಇರೋವರೆಗೂ ಸ್ವಲ್ಪ ನೀವು ವೆಯ್ಟ್ ಮಾಡಿ ಅಂತಾರೆ. ಆದ್ರೆ ಬರೋ ಕೇಸ್ಗೂ ಬರುವಂತಹ ಭಕ್ತಾದಿಗಳನ್ನ ಗಮನಿಸ್ಕೊಳ್ಳೋದಕ್ಕೂ ಸಂಬಂಧ ಇಲ್ವಲ್ಲ. ಕೇಸ್ ಇರೋದು ಭೂಮಿ ಮೇಲಲ್ವಾ? ಆದ್ರೆ ಅದು ಜನ ಅದನ್ನ ಕೇಳಲ್ವಲ್ಲ, ಅಧಿಕಾರಿಗಳು ಕೇಳಲ್ಲ. ಅದನ್ನ ಕೇಳಿದ್ರೆ ನೀವೇನಾದ್ರು ಅನುಕೂಲ ಪಡಿಬೇಕು ಅಂದ್ರೆ ಇಲ್ಲ ಇದನ್ನ ಮುಜರಾಗಿ ಬಿಟ್ಕೊಡಿ, ಇಲ್ಲ ಇದು ಕೇಸ್ ಮುಗಿಯೋ ನಾವೇ ಬರ್ದ್ ಕೊಟ್ಬಿಡ್ಬೇಕು. ಖಂಡಿತ ಅವರೇ ಕಿತ್ಕೊಂಡ್ಬಿಟ್ರು ಅಂತ ಕಳಂಕ ಬಂದ್ಬಿಡ್ತದೆ. ಅದಕ್ಕೋಸ್ಕರ ಟಾರ್ಚರ್ ಮಾಡೋದು, ಐಮ್ ಸಾರಿ ಟು ಯೂಸ್ ದಿಸ್ ವರ್ಡ್, ಇಟ್ ಈಸ್ ಅ ಟಾರ್ಚರ್ ಮಾಡಿ ಅವರು ವಾಪಸ್ಸು ಸರ್ಕಾರಕ್ಕೆ ತಗೊಂಡ್ಬಿಟ್ರೆ ಆವಾಗ ಪರವಾಗಿಲ್ಲ, ಶಶಿ ಅವ್ರು ಕೊಟ್ಬಿಟ್ಟಿದ್ದಾರೆ, ಸೊ ನಾವು ಇದನ್ನ ಜೀರ್ಣೋದ್ಧಾರ ಮಾಡ್ತೀವಿ, ಇವಾಗ ಟಾಯ್ಲೆಟ್ಗಳನ್ನ ಕೊಡ್ತೀವಿ, ತಂಗುದಾಣಗಳನ್ನ ಕೊಡ್ತೀವಿ. ಬಟ್ ಎಲ್ಲ ಒಂದು ಕಡೆ ಬೆಂಗಳೂರಿಗೆ ತುಂಬ ಪ್ರಾಚೀನವಾದಂತಹ ದೇವಾಲಯದ ಸ್ಥಿತಿಯನ್ನು ಈ ರೀತಿ ಇಟ್ಕೊಂಬಾರ್ದಾಗಿತ್ತು. ಯಾಕೆಂದರೆ ನಾನು ನೋಡಿದ್ದೀನಿ, ಅಮಾವಾಸ್ಯೆಯಲ್ಲಿ ಬಂದರೆ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿ ಹೋಗಿರ್ತದೆ, ಎಲ್ಲರಿಗೂ ಅವ್ಯವಸ್ಥೆ ಇರ್ತದೆ. ಬಟ್ ಆದ್ರೂ ಇದನ್ನು ಕಂಡು ಕಾಣದೇ ಇರುವಂತಹ ಸರ್ಕಾರ ಅಲ್ಲ, ಸರ್ಕಾರದ್ದು ಇದ್ರಲ್ಲಿ ಏನು ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವು ಬೇಡ್ಕೊಂಡಿದ್ವಿ, ಅವರು ಇದನ್ನೇ ಹೇಳ್ತಾರೆ, ಕೇಸ್ ಮುಗಿಯೋರ್ಗು ನಾವೇನು ಮಾಡೋಕ್ಕಾಗಲ್ಲ ಸ್ವಾಮಿ ಅಂತಾರೆ. ಅವಾಗ ನಾವೇನು ಮಾತಾಡಕ್ಕಾಗಲ್ಲ. ಸೊ ಹಾಗಾಗಿ ನಾವು ಕಾಯ್ತಾ ಇದೀವಿ. ನಾವು ವಾಪಸ್ ನಮ್ಮ ದೇವಸ್ಥಾನಕ್ಕೆ ಬರೋಣ, ಅಷ್ಟೇ, ತಂಟೆ ಬೇಡ. ಈಗ ತಾವು ತಡೆಗಳನ್ನ ಹೊಡಿಸ್ತಿರಲ್ಲ, ತಡೆಯಲ್ಲಿ ಯಾವ್ಯಾವ ಸಾಮಾನುಗಳಿರ್ತೀರಿ ಮತ್ತೆ ಏನು ವಿಭಿನ್ನತೆ? ಈಗ ಒಬ್ರು ನಿಂಬೆಣ್ಣಲ್ಲಿ ಮಾಡ್ತೀರಿ, ಒಬ್ರು ಕೋಳಿಲ್ ಮಾಡ್ತಾರೆ, ಏನು ಡಿಫ್ರೆನ್ಸ್ ಆಗುತ್ತೆ ಸರ್? ನಮ್ಮ ಅಜ್ಜಿಯವರು ಆ ಕಾಲದಲ್ಲಿ ಅಮ್ಮನವ್ರ ಮೈ ಮೇಲೆ ಬಂದಾಗ ಬರೀ ಒಂದ್ ನಿಂಬೆಹಣ್ಣು ಕರ್ಪೂರ ಹಚ್ಚಿ ಇಳೆ ತೆಗೆದ್ಬಿಟ್ಟು ಹೊಡೆದ್ಬಿಡೋರು. ಆಗ ಅವ್ರಿಗೆ ಆರೋಗ್ಯ ಸಮಸ್ಯೆ ಎಲ್ಲ ಪರಿಹಾರ ಆಗೋದು. ಮತ್ತೆ ಈಗ ಅದು ಕಾಲಕ್ರಮೇಣ ನಮ್ಮ ತಾತ ಅವ್ರು ಏನ್ ಮಾಡಿದ್ರು, ಮುಂದಕ್ಕೆ ಅವ್ರಿಗೆ ಅಮ್ಮ ಒಲಿಲಿಲ್ಲ. ಸೊ ಅದ್ರ ಅಮ್ಮನ ಶಕ್ತಿ ಅವ್ರಿಗೆ ಪರಿಹಾರ ಆಗ್ಲೇಬೇಕಲ್ಲ. ಅದಕ್ಕೆ ಏನ್ ಮಾಡಿದ್ರು, ಒಂದ್ ಕುಡಿಕೆ, ವಿಭೂತಿ, ತೆಂಗಿನಕಾಯಿ, ನಿಂಬೆಹಣ್ಣು ಇವೆಲ್ಲ ಇಟ್ಟು ಹೋಮ ಮಾಡಿಸಿ ಆಮೇಲೆ ಆ ನಕ್ಷತ್ರಗಳ ಮೇಲೆ ಬಂದಂತ ಭಕ್ತಾದಿಗಳಿಗೆ ಅದನ್ನ ಇಳೆ ತೆಗೆದು ಹೊಡೆಯೋರು. ಸೊ ಅವಾಗ ಅದು ಪರಿಹಾರ ಆಗೋದು. ಅದು ಹಂಗೆ ನಡ್ಕೊಂಡು ಬಂತು. ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡ್ಕೊಂಡು ಹೋಯ್ತು. ಎಲ್ಲ ಭಕ್ತಾದಿಗಳಿಗೂ ಅನುಕೂಲ ಆಯ್ತು. ಮತ್ತೆ ಈಗ ತುಂಬಾ ನಮ್ಗೆ ಕೋರ್ಟ್ ವ್ಯವಹಾರಗಳಲ್ಲಿ ಕೆಲಸ ಆಗ್ತಾನೆ ಇಲ್ಲ ಅಂದವ್ರಿಗೆ ಈ ಬೂದುಂಬಳಕಾಯಿ ತಡೆ ಅಂತ ಹೊಡಿತೀವಿ. ಅದೇ ಆ ಇರೋ ಸಾಮಗ್ರಿಯಲ್ಲಿ ಅಷ್ಟೇ ಇರುತ್ತೆ. ಬಟ್ ಬೂದುಂಬಳಕಾಯಿ ಒಂದು ಎಕ್ಸ್ಟ್ರಾ ಇಟ್ಟು ಅದನ್ನ ಹೊಡೆಯೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಕೋರ್ಟ್ ಯಾವುದೇ ಸಮಸ್ಯೆಗಳು, ಮನೆ ಕಟ್ಟಕ್ ಆಗ್ತಾ ಇಲ್ಲ ಮತ್ತೆ ಮದುವೆ ಆಗ್ತಾ ಇಲ್ಲ ಅನ್ನೋರಿಗೆ ಇದನ್ನ ಮಾಡ್ಕೊಳ್ಳೋದ್ರಿಂದ ಬೇಗ ಅವ್ರಿಗೆ ಅನುಕೂಲ ಆಗುತ್ತೆ. ಈ ಕೋಳಿದು ಯಾಕೆ ಮಾಡ್ತೀವಿ ಅಂದ್ರೆ ತುಂಬಾ ಆರೋಗ್ಯ ಸಮಸ್ಯೆ. ಈಗ ಜನಗಳು ಮಾಟ ಮಂತ್ರ ಮಾಡಿಸ್ತಾರೆ ಅಂತ ಹೇಳ್ತಾರೆ. ನಾನು ಏನ್ ಹೇಳ್ತೀನಿ ಅಂದ್ರೆ, ನನ್ನ ಅಭಿಪ್ರಾಯ, ಯಾರು ಮಾಟ ಮಂತ್ರ ಮಾಡೋ ಅಂತ ಶಕ್ತಿವಾದಿಗಳು ಇವತ್ತು ಯಾರು ಇಲ್ಲ. ಅಂತ ಪ್ರಬಲವಾಗಿ ಅಂತ ಮಾಡಿದ್ರು ತಗಲ್ದೆ ಅಂತ ಅವರು ಏಕಚಿತ್ತತೆಯಿಂದ ನಡ್ಕೋಬೇಕಾಗಿತ್ತು. ಇವಾಗ ಅಂತ ಪ್ರಭಾವಿಗಳು ಯಾರು ಇಲ್ಲ. ಈಗ ನಮ್ಗೇನಾಗ್ತಿದೆ ಅಂದ್ರೆ ಗ್ರಹಗಳ ದೋಷ. ನಮ್ಮ ಕುಂಡಲಿಯಲ್ಲಿ ನಾವು ಒಂದು ಮಂಗಳ, ಬುಧ, ಗುರು ಇವರೆಲ್ಲ ಇದ್ದಾಗ ನಾವು ಎಲ್ಲ ಒಂದು ಶಕ್ತಿಗಳನ್ನ ಅನುಭವಿಸ್ತೀವಿ. ಅದೇ ನಾವು ರಾಹು, ಕೇತು, ಶನಿ ಈ 3 ಗ್ರಹಗಳು ಬಂದಾಗ ನಮಗೆ ಆರೋಗ್ಯ ಸಮಸ್ಯೆ ಬರೋದು, ಇಲ್ಲ ಆಪರೇಷನ್ಗಳಾಗೋದು, ಇಲ್ಲ ಹಣಕಾಸು ತೊಂದರೆಗಳು ಬರೋದು, ಇಲ್ಲ ಸ್ವಾಮಿ ಶನಿಮಾತ್ಮ ಬಂದಾಗ ನಮಗೆ ಸಮಾಜದಲ್ಲಿ ನಮಗೆ ಅವಮಾನ ಆಗುವಂತ ಕೆಲಸಗಳು ಮಾಡಿಸೋದು. ನಾವು ಅಭ್ಯಾಸ ಇಲ್ದಿರೋರು ಕುಡಿಯೋದು ಕಲಿತೀವಿ, ಅಭ್ಯಾಸ ಇಲ್ದಿರೋರು ಇಸ್ಪಿಟ್ ಆಡೋದು ಕಲಿತೀವಿ, ಅಭ್ಯಾಸ ಇಲ್ದಿರೋರು ಹುಡುಗಿರ್ ಶೋ ಕಲಿತೀವಿ. ಇದೆಲ್ಲ ದಿಕ್ಕು ತಪ್ಪಿಸಿ ನಮ್ಮನ್ನ ಅವಮಾನ ಮಾಡಿಸುವಂಥದ್ದು, ಇವೆಲ್ಲ ಮಾಡುವಂಥ ಕಾರ್ಯಗಳು ಕೆಲವೊಂದು ನಡೆಯುತ್ತೆ. ಆದರೆ ಇದು ಯಾವುದೇ ರೀತಿ ಮಾಟ ಮಂತ್ರ ಪ್ರಭಾವ ಅಲ್ಲ. ನಮ್ಮ ಗ್ರಹಗಳಲ್ಲಿ ಆ ಒಂದು ಗ್ರಹಚಾರ ಅಂತೀವಲ್ಲ, ಸೊ ಒಂದು ರಾಹು ಕೇತು ದಶೆ ಇವೆಲ್ಲ ನಮ್ಮನ್ನ ಆಡಿಸುತ್ತೆ. ಯಾಕಂದ್ರೆ ಎಲ್ಲಾ ಮನುಷ್ಯನೂ ಒಂದೇ ತರ, ನಾನು ಇವಾಗ ರಾಘವೇಂದ್ರ ಸ್ವಾಮಿಗಳಾಗಿ ಏಕಚಿತ್ತನಾಗಿದ್ರೆ ನಾನು ದೈವ ಪುರುಷ ಆಗ್ತೀನಿ. ಆದ್ರೆ ಪ್ರತಿಯೊಬ್ರು ದೈವ ಪುರುಷ ಆಗ್ಬಾರ್ದು. ಇದು ಗ್ರಹಗಳ ಒಂದು ಚಲನವಲನ. ಹಂಗಾಗಿ ನಮ್ ಕೈಲಿ ಎಲ್ಲ ತಪ್ಪು ಮಾಡಿಸ್ಬೋದು.
ಆಮೇಲೆ ನಮ್ಮನ್ನ ಮೋಕ್ಷ ತಗೊಳ್ಬೋದು. ಅದೇ ತಪ್ಪಿಗೆ ಪ್ರಾಯಶ್ಚಿತ್ತ ಪಟ್ಟು ನಾವು ಮೋಕ್ಷ ಪಡಿಬೋದು. ಈ ರೀತಿಯಾಗಿ ಎಲ್ಲ ಒಂದು ಆಕ್ಟಿವಿಟೀಸ್ನ ಗ್ರಹಗಳು ನಡೆಸುತ್ತೆ. ನಾವು ಅದನ್ನ ಏನ್ ಅನ್ಕೊಳ್ತೀವಿ, ಅಯ್ಯೋ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಮುಂಚೆ ನಾನು ಒಳ್ಳೆ AC ಕಾರಲ್ಲಿ ಓಡಾಡ್ತಿದ್ದೆ, ಈಗ ನನಗೆ 10 ರೂಪಾಯಿ ಸಂಪಾದನೆ ಆಗ್ತಾ ಇಲ್ಲ, ಅಯ್ಯೋ ನನಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದಾಗ ಮನುಷ್ಯನ್ಗೆ ಏನ್ ಬರುತ್ತೆ, ಜ್ಯೋತಿಷಿಗಳು ಏನ್ ಮಾಡ್ತಾರೆ, ನಿಮ್ಮ ಮೇಲೆ ಮಾಟ ಮಂತ್ರ ಆಗಿದೆ ಅಂತಾರೆ. ಅವ್ರಿಗೆ ಅಷ್ಟೇ ಹೇಳಕ್ ಬರೋದು. ಅವಾಗ ಏನಾಗುತ್ತೆ, ಮಾಟ ಮಂತ್ರ ಅಯ್ಯೋ ತಲೆ ಕೂತ್ಕೊಂಡ್ಬಿಡುತ್ತೆ, ಅಯ್ಯೋ ಸ್ವಾಮಿ ಯಾರೋ ಬಂದು ಮಾಟ ಮಂತ್ರ ಮಾಡಿಸಿದ್ದಾರೆ ತಲೆ ಓಡಿಸ್ತಾರೆ. ಮಾಟ ಮಂತ್ರ ಅಲ್ಲ. ಯಾಕಂದ್ರೆ ಈ ಕಾಲದಲ್ಲಿ, ಈ ಕಲಿಯುಗದಲ್ಲಿ ಯಾರು ಅಷ್ಟು ಅದೇ ಕೋಳಿ ಕಟ್ ಮಾಡೋದು ಕೋಳಿ ಆರೋಗ್ಯ ಸಮಸ್ಯೆ. ಈಗ ರಾಹು ಕೇತು ಬಂದಾಗ ನಮ್ಗೆ ಆಪರೇಷನ್ಗಳಾಗೇ ಆಗುತ್ತೆ. ಇಲ್ಲ ಮೂಳೆ ಮುರಿಯೋದಾಗ್ಬೋದು, ಹೊಟ್ಟೆ ಆಪರೇಷನ್ ಆಗೋದು, ತಲೆ ಆಪರೇಷನ್ ಆಗೋದು, ಇವೆಲ್ಲ ರಾಹು ಕೇತು ಸ್ವಾಮಿ ದಶೆಯಿಂದ. ನಾವು ಅದ್ರ ಪರವಾಗಿ ನನ್ನ ಒಂದು ಏನೇ ಒಂದು ಜೀವಕ್ಕೆ ತೊಂದರೆ ಇದ್ರು ಆ ಜೀವಕ್ಕೆ ಜೀವ ಕೊಡ್ತೀನಿ. ದೊಡ್ಡದಾಗ ಸಣ್ಣದು, ಯಾಕಂದ್ರೆ ತಪ್ಪಿಸ್ಕೊಳಕ್ಕಂತೂ ಆಗಲ್ಲ. ಈಗ ನೋಡಿ, ಕೆಲವೊಂದು ಉದಾಹರಣೆಗಳು ನಮ್ಮನೇಲಿ ನಡೆದಿದೆ. ಏನೋ ಒಂದು ದೊಡ್ಡದಾಗಬೇಕಾಗಿ ಸಣ್ಣದಲ್ಲಾಗಿ ನಮ್ಮ ಪೂಜೆ ಮಾಡ್ತಿದ್ದವರು ಕೂಡ ಮಲಗಿದ್ದಾರೆ ಇವತ್ತು. ಸೊ ಹಂಗೆ ನಮ್ಮ ಮನೆಗಳು ನಾವು ಪೂಜೆ ಮಾಡೋರ್ಗೂ ಕೂಡ ಆ ಒಂದು ಶಕ್ತಿನ ಅನುಭವಿಸ್ಲೇಬೇಕು, ಆ ಒಂದು ಭಗವಂತನ ಲೀಲೆಗಳನ್ನ. ತಾಯಿ ಕೃಪೆ ಇದ್ರೂನು ನಾವು ನಮ್ಮ ಜೀವನವನ್ನ ಖಂಡಿತ ದಾರಿಲಿ ಸಾಗಿಸ್ಲೇಬೇಕು. ಯಾಕಂದ್ರೆ ನಾವು ಇವಾಗ ಇಷ್ಟು ಗ್ರಹಗಳ ಒಂದು ಶುಭ ಫಲಗಳನ್ನ ಅನುಭವಿಸಿದ್ವಿ, ಖುಷಿ ಇದ್ವಿ. ಸ್ವಾಮಿ ಶುಕ್ರದೇಶ ಬಂದಾಗ ನಮ್ಗೆ ಏನು 10 ಸೈಟ್ಗಳು ಮಾಡ್ತೀವಿ, ಮನೆಗಳು ತಗೊಳ್ತೀವಿ, ಕಾರ್ಗಳು ತಗೊಳ್ತೀವಿ, ಒಡವೆಗಳು ಹಾಕೋತೀವಿ, ಬ್ಯಾಂಕ್ ಬ್ಯಾಲೆನ್ಸ್ ಲಕ್ಷಾಂತರ ರೂಪಾಯಿ ಇಟ್ಕೋತೀವಿ, ಎಲ್ಲ ಮಾಡ್ತೀವಿ. ಅದೇ ನಮ್ಗೆ ರಾಹು ದೇಶ ಬಂದಾಗ ಯಾಕೆ ನಾವು ತಗೋಬಾರ್ದು? ಕರೆಕ್ಟ್. ಇದು ಗ್ರಹಗಳ ಒಂದು ಚಲನವಲನ. ಸೊ ಅದು ನಮ್ಮ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ, ನಾವು ಅನುಭವಿಸಿ ತೀರ್ತೀವಿ. ಸೊ ಹಾಗಾಗಿ ಪ್ರತಿಯೊಂದು ಮನುಷ್ಯನಲ್ಲೇ ಇದೆ. ನಾವು ಏನು ಒಳ್ಳೇದ್ ಮಾಡ್ತೀವೋ ಕೆಟ್ಟದ್ ಮಾಡ್ತೀವೋ ಅದೆಲ್ಲ ಭಗವಂತನ ಲೀಲೆ. ಕರೆಕ್ಟ್. ಅದರ ಪ್ರತಿ ದೇವಸ್ಥಾನದಲ್ಲಿ ಒಬ್ಬ ನಾಸ್ತಿಕ ಅಥವಾ ಯಾರೋ ಒಬ್ಬ ಸೋಕಾಲ್ಡ್ ಬುದ್ಧಿಜೀವಿ, ನಾನು ಓದ್ಬಿಟ್ಟಿದ್ದೀನಿ ತಿಳ್ಕೊಂಡಿದ್ದೀನಿ ಅಂತವನು ತಾಯಿ ಇಲ್ಲ ಅನ್ನುವಂತಹ ಪ್ರಯತ್ನ ಮಾಡಕ್ಕೆ ಯಾರನ್ನ ಟ್ರೈ ಮಾಡಿದಾರ? ತುಂಬಾ ಜನ ಮಾಡಿದ್ದಾರೆ. ಹೌದಾ? ತುಂಬಾ ಜನ. ಕೆಲವು ನಾವು ಹೇಳ್ಕೋಬಾರ್ದು, ಈ ಅಮ್ಮನೇ ಇಲ್ಲ, ಈ ಅಮ್ಮನೇ ಬಿಟ್ಟೋಗ್ಬಿಟ್ಟಿದ್ದಾಳೆ, ಬಂಡಿ ಮಾಂಕಳಮ್ಮ ಇಲ್ವೇ ಇಲ್ಲ, ಸುಳ್ಳು ಇದು. ಇನ್ ಕೆಲವರು ಬಂಡಿ ಮಾಂಕಳಿನೇ ಅಲ್ಲ, ಇದು ಬೇರೆ ದೇವರು ಅನ್ನೋ ತರದಲ್ಲೆಲ್ಲ ನಮ್ಮ ಮೇಲೆ ವಾದ ಮಾಡಿ ಎಲ್ಲ ನಡೆಸ್ಕೊಂಡಿದ್ದಾರೆ. ಆದ್ರೆ ಅವ್ರಿಗೆಲ್ಲ ಅರ್ಥ ಆಗ್ಲಿ, ಸೂರ್ಯ ಚಂದ್ರ ಇರೋರ್ಗು ಆ ತಾಯಿ ಇರ್ತಾಳೆ. ನೀವು ಕಾಲ್ಪನಿಕ. ನಮ್ಮ ಆಯಸ್ ಇರೋರ್ಗು ನಮ್ಗೊಂದು 50 ವರ್ಷನೋ 100 ವರ್ಷನೋ ಇರ್ತೀವೋ, ಮುಗ್ದೋಗ್ತೀವಿ. ಆದ್ರೆ ಸೂರ್ಯ ಚಂದ್ರ ಇರೋರ್ಗು ಆ ಎಮ್ಮ ಇರ್ತಾಳೆ. ನಾವು ಏನೇ ಮಾಡಿದ್ರು ಆ ಎಮ್ಮನ್ ನಂಬಿ ಮಾಡ್ಬೇಕು. ನಾವು ಬಿಟ್ಟೋಗ್ತೀವಿ. ನಾವ್ ಇವತ್ತು ಏನೇ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿ ಏನೇ ಮಾಡಿದ್ರು ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಯಾರು ಎತ್ಕೊಂಡು ಹೋಗೋದು ಏನಿಲ್ಲ ಅಲ್ವರಾ? ಯಾವ್ಯಾವ ರೀತಿ ಒಂದು ಅವಘಡಗಳಾಗಿದ್ದಾವೆ? ತುಂಬಾ ಜನ ತುಂಬಾ ಪ್ರಯತ್ನ ಪಟ್ಟು ಈ ಅಮ್ಮನ್ನ ನಮ್ಮನ್ನ ಕೆಟ್ಟ ರೀತಿಯಾಗಿ ಮಾತಾಡ್ಸ್ಬೇಕು ಅಂತ ಹೇಳಿ ನಮ್ಮಿಂದ ಕೆಟ್ಟ ತಪ್ಪುಗಳನ್ನ ಮಾಡಿಸಿ ಮುಜರಾಯಿ ಸೇರಿಸುವಂತ ವ್ಯವಸ್ಥೆಗಳನ್ನ ಮಾಡಕ್ ಹೋಗಿ ಎಲ್ಲ ಮಾಡಿ ತುಂಬಾ ತೊಂದರೆಗಳು. ಇದೆಲ್ಲ ಆಲ್ರೆಡಿ ಟ್ರೈ ಮಾಡ್ಬಿಟ್ಟಿದ್ದಾರೆ, ಬಹಳ ಸರಿ ಆಗೋಗಿದೆ. ಬಹಳ ಸರಿ. ಕೇಳ್ತಿರೋ ಪ್ರಶ್ನೆ ಯಾವ್ದು ಹೊಸದಲ್ಲ. ನಮ್ಮ ತಂದೆ ಕಾಲದಿಂದನೂ ಬೆಳಕಿಗೆ ಬಂದಿಲ್ಲ. ನಮ್ಮ ತಂದೆ ಕಾಲದಿಂದನೂ ಬರ್ದು ಹಾಕೋದು ಮುಜರಾಯಿ ಇಲಾಖೆಗೆ. ಇವರು ಕೋಟ್ಯಾಂತರ ರೂಪಾಯಿ ಮಾಡ್ಕೋತಾ ಇದಾರೆ, ಇವರು ಅಷ್ಟು ಅವ್ಯವಹಾರ ಮಾಡ್ತಾ ಇದಾರೆ, ಇಷ್ಟು ಅಗಲ್ ದರೋಡೆ ಮಾಡ್ತಾ ಇದಾರೆ ಅನ್ನೋದು. ಸ್ವಾಮಿ, ಅಗಲ್ ದರೋಡೆ ಮಾಡಂಗಿದ್ರೆ ತಾಯಿ ಇಷ್ಟು ದಿನ ನಮ್ಗೆ ಒಲ್ದಿರೋರ? ಕರೆಕ್ಟ್. ಇಲ್ಲ, ಈಗ ನಿಮ್ ಜೀವನ ಈಗ ನಾವು ನಂಬಿರೋದು, ಈಗ ಒಂದು ಹೆಸರು ಹೇಳ್ಕೊಂಡು ಬದುಕ್ತಾ ಇರೋದು ಆ ಎಮ್ಮಂದು. ಕರೆಕ್ಟ್. ಆ ಎಮ್ಮನ ಹೆಸರಲ್ಲಿ ನಾವು ಇಲ್ಲಿ ಅನ್ಯಾಯ ಮಾಡ್ತಿದ್ರೆ ಆ ಎಮ್ಮ ಬಿಟ್ಟಿರೋಳ? ಕರೆಕ್ಟ್. ನಾನು ಸುಮಾರು ಕಾರ್ಯಕ್ರಮದಲ್ಲಿ ನೋಡಿದ್ದೆ, ತಂದೆ ತುಂಬಾ ದಾನ ಧರ್ಮಗಳನ್ನ ಮಾಡೋದು ನೋಡಿದ್ದೀನಿ ಮತ್ತೆ ಕೇಳಿದ್ದೀನಿ. ನಿಮ್ಮ ಬಾಯಿಯಿಂದ ಕೇಳೋದಾದ್ರೆ ಏನೇನು ಮಾಡ್ತೀರಿ ಇಲ್ಲಿರುವಂತಹ ಸುತ್ತಮುತ್ತ ಜನಗಳಿಗೆ ಹಾಗೂ ಭಕ್ತಾದಿಗಳಿಗೆ? ಸರ್, ಖಂಡಿತ ನಾವು ಅಪ್ಪ ಅವರು ಅವತ್ತೇನು ಹೇಳಿದ್ದಾರೆ ಅಂದರೆ, ಕೆರೆ ನೀರು ಕೆರೆಗೆ ಚೆಲ್ಲಿ. ಸೊ ಅಮ್ಮ ನಮ್ಗೆ ಒಳ್ಳೇದು ಮಾಡಿಕೊಡ್ತಾರೆ. ಹಂಗಾಗಿ ನಮ್ಮ ತಂದೆಯವರು ಇಲ್ಲಿ ಬರುವಂಥ ಅಕ್ಕಿಗಳು ಮತ್ತು ಸೀರೆ ಮತ್ತು ಏನು ನಾವು ತಾಳಿ ಬರುತ್ತಲ್ಲ, ಅದು ಕೂಡ ಈ ಬಡ ಹೆಣ್ಮಕ್ಳು ಯಾರನ್ನ ಮದುವೆ ಆಗಿಲ್ಲ ಅಂಥವ್ರಿಗೆ ತಾಳಿ ಕೊಟ್ಟು ಮತ್ತು ಅವ್ರಿಗೆ ಸೀರೆ ಬಟ್ಟೆ ಕೊಟ್ಟು ಹುಡುಗನಿಗೆ ಪಂಚೆ ವಸ್ತ್ರ ಕೊಡೋದು, ಇವೆಲ್ಲ ಸಹಾಯ ಮಾಡ್ಬಿಡ್ತೀವಿ. ಖಂಡಿತ ಮದುವೆಗೆ ಅನುಕೂಲ ಮಾಡ್ಕೊಡ್ತೀವಿ. ಇಲ್ಲಿ ಮಾಡಲ್ಲ. ಸೊ ಅವ್ರು ಹೊರಗಡೆ ಎಲ್ಲಾನ ಮಾಡ್ಕೋಬೋದು. ಅಂಥವ್ರಿಗೆ ಸಹಾಯ ಮಾಡ್ತಾರೆ. ಮತ್ತು ವಿದ್ಯಾಭ್ಯಾಸಕ್ಕೆ ಮತ್ತೆ ಏನು ಆರೋಗ್ಯ ಸಮಸ್ಯೆ ಇದ್ದಾಗ ಅಂಥವ್ರು ಬಂದವಾಗೆಲ್ಲ ತಾಯಿಗೆ ಬರೋ ಸೀರೆಗಳನ್ನೆಲ್ಲ ದಾನ ಮಾಡ್ತೀವಿ. ಖಂಡಿತ. ಆಷಾಢ ಬಂದ್ರೆ ನೀವು ಸುಮಾರು 7-8 ಸಾವಿರ ಸೀರೆ ದಾನ ಮಾಡೋದೇ ನೋಡ್ಬೋದು. ಅಕ್ಕಿ ಒಂದು 30,000 kg 40,000 kg ಅಕ್ಕಿ ದಾನ ಮಾಡೋದು ನೋಡ್ಬೋದು. ಸೊ ಇವತ್ತು ಅವ್ರು ಹುಟ್ಟಿದಬ್ಬ ಇದೆ, ಇವತ್ತು ಅಲ್ಲಿ ನೋಡ್ಬೋದು ನೀವು. ಈ ಬ್ಲಡ್ ಕ್ಯಾಂಪ್ ಮಾಡ್ತೀವಿ. ಒಂದು 300 ಜನ ಆಗ್ಲಿ 500 ಜನ ಆಗ್ಲಿ ಅಷ್ಟು ಕೂಡ ಮಾಡಿದವ್ರಿಗೆ ಅಕ್ಕಿ ಕೊಡೋದು, ಸೀರೆ ಕೊಡೋದು, ಮತ್ತೆ ಅವ್ರಿಗೆ ಬಟ್ಟೆಗಳು ಕೊಡೋದು, ಇದೆಲ್ಲ ವ್ಯವಸ್ಥೆ ಇರುತ್ತೆ. ಸೊ ಈ ತರ ಬಂದಂತ ಒಂದು ಏನು ತಾಯಿಗೆ ನಮಗೆ
ಇಲ್ಲಿರೋ ಭಕ್ತಾದಿಗಳಿಗೆ ಮತ್ತೆ ಕೆಲಸದವ್ರಿಗೆ ಎಲ್ಲ ಮಿಕ್ಕಿ ಉಳಿದಂಥದ್ದನ್ನೆಲ್ಲ ಭಕ್ತರಿಗೆ ಹಂಚುವಂಥದ್ದು ವ್ಯವಸ್ಥೆ ಇರುತ್ತೆ ಸ್ಥಳೀಕರಿಗೆ. ಆಮೇಲೆ ಸರ್, ಈ ವಿಶೇಷತೆ ಈ ದೇವಸ್ಥಾನದಲ್ಲಿ ಸೂರ್ಯಗ್ರಹಣ ಹಾಗೂ ಚಂದ್ರಗ್ರಹಣ ಸಮಯದಲ್ಲಿ ದೇವಾಲಯವನ್ನು ಓಪನ್ ಮಾಡಿ ಇಟ್ಟಿರ್ತೀರಿ. ಯಾವ ದೇವಾಲಯಗಳಿಗೂ ಓಪನ್ ಆಗಿರಲ್ಲ. ಇನ್ಫ್ಯಾಕ್ಟ್ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಓಪನ್ ಮಾಡಿ ಪೂಜೆ ಮಾಡ್ತಾರೆ. ಬಟ್ ಏನು ವಿಶೇಷತೆ, ಹೇಗೆ ಇದು? ಸರ್, ಅಮ್ಮನವ್ರಿಗೆ ಗುಡಿ ಇರಲಿಲ್ಲ. ನಿಮಗೆ ನಾನು ಹೇಳಿದಾಗೆ ಕೆಂಪೇಗೌಡರು ಬರೀ ಮಂಟಪ ಕಟ್ಟಿದ್ರು. ಆ ಕಾಲದಲ್ಲೂ ಕೂಡ ನಾವು 1980ನೇ ಇಸ್ವಿವರೆಗೂ ನೀವು ಬಂದಾಗ ನೋಡಿದ್ರೆ ಬರೀ ಮಂಟಪ ಇತ್ತು. ಆವಾಗ ಯಾವುದೇ ರೀತಿ ಇಲ್ಲಿ ನಮಗೆ ವ್ಯವಸ್ಥೆ ಇಲ್ಲ, ಬಾಕ್ಲುಗಳಿಲ್ಲ, ಮತ್ತೆ ಏನೇ ಒಂದು ಗುಡಿ ಗೋಪುರ ಏನೂ ಇಲ್ಲ. ಇಲ್ಲಿ ಏರಿ ಮೇಲೆ ಆಮೇಲೆ ಮಧ್ಯದಲ್ಲಿ ಏನಾಯ್ತು, ಇಲ್ಲಿ ಸ್ಮಶಾನ ಉತ್ಪತ್ತಿ ಆಯ್ತು. ಈ ನಮ್ಮ ಗ್ರಾಮಸ್ಥರೆಲ್ಲ ಇಲ್ಲಿ ಏನಾದ್ರು ಸಾವು ನೋವು ಆದ್ರೆ ಇಲ್ಲಿಂದಾನೇ ತಗೊಂಡೋಗಿ ಅಮ್ಮನ ಮುಂದೆನೆ ಈ ಕೆರೆ ಏರಿ ಮೇಲೆನೆ ಹೋಗಿ ಅಲ್ಲಿ ಬರ್ನ್ ಮಾಡ್ಬೇಕು, ದಫನ್ ಮಾಡ್ಬೇಕು ಅಂತ ಒಂದು ಸಂದರ್ಭಗಳು ಇತ್ತು. ಆಮೇಲೆ ರಸ್ತೆ ಮಾಡಿಕೊಟ್ರು ಮೇಯರ್ ನಾರಾಯಣ ಸ್ವಾಮಿ ಅವರು ಇಲ್ಲಿ ರಸ್ತೆ ಮಾಡ್ತಾರೆ. ಆ ರಸ್ತೆ ಮಾಡಿದ್ಮೇಲೆ ಜನ ಇಲ್ಲಿಂದ ಇಲ್ಲಿ ನಮ್ಗೆ ತಪ್ತು. ಇಲ್ಲ ಅಂದಿದ್ರೆ ಈ ಗ್ರಾಮ ಭಾಗದವರೆಲ್ಲ ನಮ್ಗೆ ಏರಿ ಮೇಲೆನೆ ಸಿಟಿಗೆ ಹೋಗ್ಬೇಕು ಅಂದ್ರೆ ಹಿಂಗೆ ನಡ್ಕೊಂಡು ಹೋಗ್ಬೇಕು. ಸೇಮ್ ನಾವು ನಡ್ಕೊಂಡ್ ದಾರಿ ಎಂಟ್ರಿ ಇವತ್ತೇನಿದೆಯಲ್ಲ ಅಮ್ಮನ ಮುಂದೆ ಅದು TR ಮಿಲ್ಗೆ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿಂದಾನೇ ಹೋಗ್ತಾ ಇದ್ರು. ಅಂತ ಒಂದು ಜಾಗದಲ್ಲಿ, ಅಂತ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ರು ಆ ಸಾವಿಗೆ ಹೋಗಿ ಬಂದವರು ಕೂಡ ಕೈ ಕಾಲು ತೊಳೆದೇ ಅಮ್ಮನ್ ಮುಟ್ಕೊಂಡು ಹೋಗೋರು. ಅಂತ ಒಂದು ಪರಿಸ್ಥಿತಿ ಅವಾಗ ಇತ್ತು. ಸೊ ಅದನ್ನ ನಾವು ಇವತ್ತು ಏನ್ ಮಾಡಿದೀವಿ, ಒಂದು ಗುಡಿ ಕಟ್ಟಿರ್ಬೋದು ಅಥವಾ ಏನೇ ಮಾಡಿರ್ಬೋದು. ಆದ್ರೆ ಅಮ್ಮನವ್ರ ಅಪ್ಪಣೆ ಏನಿದೆ ಅಂದ್ರೆ, ನಾನು ಮುಂಚೆ ಯಾವ ರೀತಿ ಬಿಸಿಲು ಮಳೆಯಲ್ಲಿ ನಿಂತಿದ್ನೋ ಅದೇ ರೀತಿ ಇವತ್ತಿಗೂ ಕೂಡ ನೀರ್ ಹಾಕ್ಬೇಕು ಭಕ್ತರಿಗೆ. ಎಲ್ಲಾ ಬರೋ ಭಕ್ತಾದಿಗಳು ಇವತ್ತು ಅಮ್ಮನ ಪಾದ ಮುಟ್ಟಿ ನೀರ್ ಹಾಕ್ಸ್ಕೊಳ್ತಾರೆ. ಸೊ ಅದನ್ನ ವ್ಯವಸ್ಥೆ ಹಂಗೆ ಉಳಿಸ್ಕೊಂಡ್ ಬಂದಿದೀವಿ. ಮತ್ತೆ ಇಲ್ಲಿ ನಾವು ಏನೇ ಸೂರ್ಯಗ್ರಹಣ ಆಗಲಿ ಚಂದ್ರಗ್ರಹಣ ಆಗಲಿ, ನಾನು ಆಗ್ಲೇ ಹೇಳಿದಂಗೆ ಕಾಳಿ ಅಂದ್ರೆ ನವಗ್ರಹಗಳಿಗೆ ಆ ಎಮ್ಮ ಅಧಿಪತಿ. ಆ ಎಮ್ಮ ಯಾವುದೇ ಅಡಚಣೆ, ಗ್ರಹಗಳ ಅಡಚಣೆ ಆಗೋದ್ರಿಂದ ಭೂಮಿ ಮೇಲೆ ಆಗುವಂತ ಬದಲಾವಣೆಗಳೇನಂದ್ರೆ ಬರೀ ನಮಗೆ ಮನುಷ್ಯರಿಗೆ ಅಷ್ಟೇ, ಪ್ರಾಣಿ ಪಕ್ಷಿಗಳಿಗಾಗ್ಲಿ ಪ್ರಕೃತಿಗಾಗ್ಲಿ ಯಾವುದೇ ರೀತಿ ವಿಕೋಪಗಳು ಆಗೋದಿಲ್ಲ. ಸೊ ಆದ್ರೆ ಸಮುದ್ರದಲ್ಲಿ ಕೆಲವೊಂದು ಆಗ್ತವೆ, ಕೆಲವೊಂದು ಬೆಟ್ಟ ಗುಡ್ಡಗಳಲ್ಲಿ ಕುಸಿತ ಇವೆಲ್ಲ ಆಗ್ತವೆ ಅಷ್ಟೇ ಹೊರತು ಮನುಷ್ಯರಿಗೆ ನಾವು ನಮ್ಮ ಭಾವನೆ, ಒಂದು ಗ್ರಹಣ ಆದ್ರೆ ನಾವು ಹಿಂಗೆ ಇರ್ಬೇಕು, ಮಡಿಯಿಂದ ಇರ್ಬೇಕು, ಮತ್ತೆ ನಾವು ಅದೇ ನೀರೇ ಕುಡಿಯೋದು, ಮತ್ತೆ ಅದೇ ಬೆಳೆನೇ ಬೇಯಿಸೋದು, ಮತ್ತೆ ಅದೇ ಅಕ್ಕಿನೇ ನಾವು ತಿನ್ನೋದು, ಸುಮ್ಮನೆ ದರ್ಬೆ ಆಗ್ತೀವಿ ಅಷ್ಟೇ. ಅಲ್ಲಿ ಬೀಳಲ್ಲ ಅಂತ ನಮ್ಗೆ ಯಾವ್ದೋ ರೀತಿ, ಯಾಕಂದ್ರೆ ರೈತ ಬೆಳೆದಿರ್ತಾನೆ ಹೊಲದಲ್ಲಿ, ಅದು ಗ್ರಹಣ ಆದಾಗ ಅವನ್ನ ಎಲ್ಲಿ ಮುಟ್ಸ್ತಾನೆ ಅದನ್ನ, ಅದೇ ಅಕ್ಕಿ ತಾನೇ ನಮ್ಮ ಮನೆಗೆ ಬರೋದು. ಮತ್ತೆ ನಾವು ಅದೆಲ್ಲ ಮನುಷ್ಯ ಅರ್ಥ ಮಾಡ್ಕೊಳ್ಳಲ್ಲ. ಸುಮ್ಮನೆ ಏನಂದ್ರೆ ಜ್ಯೋತಿಷಿಗಳು ಹೇಳ್ತಾರೆ ಅಂದ್ಬಿಟ್ಟು ಭಯಪಟ್ಟು ನಾವು, ಅಂದ್ರೆ ಏನೋ ಈ ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರಲ್ಲ ಅವರು ಹುಷಾರಾಗಿರ್ಬೇಕು ಅಂತ ಹೇಳೋದು ನಮ್ಮ ಅಜ್ಜಿಯವರು ಹೇಳ್ಕೊಟ್ಟಿದ್ದಾರೆ. ಸೊ ನಾವು ಅದನ್ನ ತಿಳ್ಕೊಂಡಿದೀವಿ. ಈ ವಿಚಾರವಾಗಿ ನಿಂದನೆ ಮಾಡಲಾಗಿದೆಯಾ ನಿಮ್ಮನ್ನ? ಕೆಲವರು ಹೇಳಿದ್ದಾರೆ ಮಾಡಬಾರ್ದು ತಪ್ಪು ಅಂತ, ಕೆಲವರು ಹೇಳಿದ್ರು. ನಾವಂದ್ವಿ ನೋಡಿ ತಾಯಿಗೆ ನಾವು ಅಂತ ಸಂದರ್ಭದಲ್ಲಿ ಆ ಕಾಲದಲ್ಲಿ ಇವತ್ತಿಗೂ ಕೂಡ ಬ್ರಾಹ್ಮಿಣ್ಸ್ ನೀವು ನೋಡ್ಬೋದು, ಈ ಗ್ರಹಣ ಟೈಮ್ನಲ್ಲಿ ಈ ಸಮುದ್ರದಲ್ಲಿ ಕೂತು ಸಂಧ್ಯಾವನ್ನೇ ಜಪ ತಪಗಳನ್ನ ಮಾಡ್ತಾರೆ. ಆ ಮಾಡೋದ್ರಿಂದ ಅವ್ರಿಗೆ ಶಕ್ತಿ ವೃದ್ಧಿ ಆಗುತ್ತೆ. ಮಾಡದಂತ ಪಾಪ ಕರ್ಮಗಳು ಏನಿದೆ ಅದಕ್ಕೆ ಮೋಕ್ಷ ಸಿಗುತ್ತೆ. ಹಾಗಾಗಿ ಅವರು ಅಲ್ಲಿ ಮಾಡ್ತಾರೆ. ಅದನ್ನ ನಾವು ಸಾಮಾನ್ಯರಿಗೆ ತಿಳಿಸಲ್ಲ ಅವರು. ಯಾಕಂದ್ರೆ ಎಲ್ಲರೂ ದೈವ ಪುರುಷರಾಗ್ಬಿಟ್ರೆ ಅಲ್ಲಿಗೆ ಪ್ರಪಂಚದಲ್ಲಿ ಎಲ್ಲ ಒಂದೇ ಆಗ್ಬಿಡುತ್ತೆ ಅನ್ನೋ ತರದಲ್ಲಿ ಕೆಲವೊಂದನ್ನ ಗುಟ್ಟು ಉಳಿಸ್ಕೊಂಡಿರ್ತಾರೆ ಆ ರೀತಿ. ಸೊ ನಾವು ಕಾಳಿಯನ್ನ ಪೂಜೆ ಮಾಡೋದ್ರಿಂದ ನಾವೇನ್ ಮಾಡ್ತೀವಿ, ಗ್ರಹಣದಲ್ಲಿ ಪೂಜೆ ಮಾಡೋದ್ರಿಂದ ಆ ಎಮ್ಮನಿಗೆ ಇನ್ನೂ ಶಕ್ತಿ ವೃದ್ಧಿ ಆಗುತ್ತೆ. ರೈಟ್ ಸರ್, ನಿಮ್ಮ ಒಂದು ದೇವಸ್ಥಾನಕ್ಕೆ ಅತ್ಯಂತ ಜಾಸ್ತಿ ಸೆಲೆಬ್ರಿಟಿಗಳು ಬಂದಿರೋದು ನೋಡಿ. ಪರ್ಟಿಕ್ಯುಲರ್ಲಿ ದರ್ಶನ್ ಸರ್ ಎಲ್ಲ ಸಿನಿಮಾಗಳನ್ನ ಶೂಟ್ ಮಾಡಿದ್ದಾರೆ. ಸೊ ಯಾಕಂದ್ರೆ ಇವಾಗ ನಿಮ್ಗೆ ಆತ್ಮೀಯರು ಕೂಡ ಒಂದು ಪ್ರಶ್ನೆ, ಅದನ್ನ ಕೇಳದೆ ಹೋದ್ರೆ ಇಂಟರ್ವ್ಯೂ ಕಂಪ್ಲೀಟ್ ಆಗಲ್ಲ. ಸೊ ಹಾಗಾಗಿ ಏನಾದ್ರು ದರ್ಶನ್ ಸರ್ ಬಗ್ಗೆ ಹೇಳೋದಿದ್ರೆ? ಸರ್, ದರ್ಶನ್ ಸಾರು ಬಹಳ ಆಪ್ತರು. ಯಾಕಂದ್ರೆ ಅಮ್ಮನ್ನ ಅಷ್ಟು ನಂಬಿದ್ರು. ಮತ್ತೆ ಅವರು ಪ್ರತಿಯೊಂದು ಏನೇ ಸಮಸ್ಯೆ ಆಗ್ಲಿ ಅಥವಾ ಏನೇ ಆಗ್ಲಿ ತಾಯಿಯನ್ನ ನಂಬಿ ತಡೆ ಓಡಿಸ್ತಾರೆ. ಆ ಓಡಿಸೋದ್ರಿಂದ ಅವ್ರಿಗೆ ಬಗೆ ಇರುತ್ತೆ ಅನ್ನೋದು ಅವರ ಒಂದು ನಂಬಿಕೆ. ಸೊ ಹಾಗಾಗಿ ಅವ್ರು ಪ್ರತಿ ತಿಂಗಳು ಒಂದು ತಡೆ ಓಡಿಸೋದು ಒಂದು ವಾಡಿಕೆ. ಹಂಗಾಗಿ 2010ರಿಂದ ಅವರು ನನಗೆ ಬಹಳ ಪರಿಚಯ. ಮತ್ತೆ ಅವ್ರಿಗೆ ಇನ್ನೊಂದು ನಂಬಿಕೆ ಏನಂದ್ರೆ, ಆ ತಾಯಿಯನ್ನ ಪೂಜೆ ಮಾಡೋದು, ನಾನು ಪೂಜೆ ಮಾಡೋದ್ರಿಂದ ನನ್ನನ್ನು ಎಲ್ಲ ಒಂದು ಜೊತೆ ಕರ್ಕೊಂಡು ಹೋದ್ರೆ ಒಂದು ಸಕ್ಸಸ್ ಆಗುತ್ತೆ ಅನ್ನೋದು ನಂಬಿಕೆ ಇರೋದ್ರಿಂದ ಯಾವ್ದಾರ ಕಾಡು ಬೈಕ್ ರೈಡಿಂಗ್ ಎಲ್ಲ ಹೋದಾಗ ನಾನು ಅವ್ರ ಜೊತೆ ಹೋಗಿದ್ದೀನಿ. ಅದನ್ನ ಅಣ್ಣ ನನ್ನ ಪ್ರೀತಿಯಿಂದ ಎಲ್ಲರಿಗಿಂತ ಹೆಚ್ಚಿನ ರೀತಿಲಿ ನನಗೆ ಕಾಳಜಿ ವಹಿಸಿ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ. ಅದಕ್ಕೆ ನಾನು ಕೃತಜ್ಞತೆ. ನಾನೇನಂದ್ರೆ ನಮ್ಮ ಸನ್ನಿಧಾನಕ್ಕೆ ದರ್ಶನ್ ಸರ್ ಒಬ್ಬರೇ ಅಲ್ಲ, ಪ್ರತಿಯೊಬ್ರು ಬರ್ತಾರೆ. ಸುದೀಪ್ ಸರ್ ಆಗ್ಬೋದು, ಶಿವಣ್ಣವರಂತೂ ಅವರು ಅಮ್ಮನ ತಾಯ್ತಾ ಇಲ್ಲದೆ ಎಲ್ಲೂ ಈಚೆ ಹೋಗಲ್ಲ. ಆ ರೀತಿ ಅಮ್ಮನ್ನ ನಂಬಿದ್ದಾರೆ. ಸೊ ಯಶ್ ಅವರಾಗ್ಬೋದು, ಅವರು ಕೂಡ ರಾಜಾಹುಲಿ ಮತ್ತು ಇವೆಲ್ಲ ಮಾಡಿದಾಗ ಎಮ್ಮನ್ನೇ ಪೂಜೆ ಮಾಡಿಸಿ ಅವರು ಮಾಡಿದಂಥವ್ರು. ಸೊ ಪ್ರತಿಯೊಬ್ಬ ನಟ ನಟಿಯರು ಬಂದು ಹೋಗ್ತಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಜನ ಬರೀ ದರ್ಶನ್ ಸಾರ್ ಕಡೆ ಅಂತಾನೆ
ಯಾವುದು ಭಾವಿಸ್ಬಾರ್ದು. ಯಾಕಂದ್ರೆ ನಾನು ಎಲ್ಲರಿಗೂ ನನ್ನ ಕರ್ತವ್ಯ ಏನು, ಬರುವಂತ ರಾಜಕಾರಣಿಗಳಾಗ್ಬೋದು ಅಥವಾ ಸೆಲೆಬ್ರಿಟಿಗಳಾಗ್ಬೋದು ಅಥವಾ ಸರ್ವೇ ಸಾಮಾನ್ಯರು ಭಕ್ತರಾಗ್ಬೋದು ಅಥವಾ ಶ್ರೀಮಂತರಾಗ್ಬೋದು, ಅವರಲ್ಲಿ ಬಡವರಾಗ್ಬೋದು ಶ್ರೀಮಂತರಾಗ್ಬೋದು, ನೀವು ಹಾಕೋದು ತಟ್ಟೆ ಕಾಸು ಅಷ್ಟೇ. ನಾನು ಅದರಿಂದ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಅನುಕೂಲ ಮಾಡೋದು. ಸೊ ಹಾಗಾಗಿ ನಾನು ಎಲ್ಲರಿಗೂ ಬೆಲೆ ಕೊಟ್ಟು ಬಂದವ್ರಿಗೆಲ್ಲ ಪೂಜೆ ಮಾಡ್ಕೊಡೋದು ನನ್ನ ಕರ್ತವ್ಯ, ನಾನು ಮಾಡ್ಕೊಡ್ತೀನಿ. ಸೊ ನಾನು ಯಾವುದೇ ಒಂದು ಪಕ್ಷಕ್ಕಾಗ್ಲಿ ಯಾವುದೇ ಒಬ್ಬ ಸೆಲೆಬ್ರಿಟಿಗೆ ನಾನು ಇವರೊಬ್ಬರಿಗೆ ಅಂತ ಸೀಮಿತವಾಗಿ ಇಲ್ಲಿ ಸೇವೆ ಮಾಡೋನಲ್ಲ ನಾನು. ಸೊ ಪ್ರತಿಯೊಬ್ಬರಿಗೂ ನಾವು ಬೇಕಾಗಿರೋರು. ಈ ತಾಯಿ ಸನ್ನಿಧಾನ ಕೂಡ ಪ್ರತಿಯೊಬ್ಬರಿಗೂ ಸಲ್ತಕ್ಕದ್ದು. ಇದು ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಹಾಗೆ ಎಲ್ಲಾ ಸಾರ್ವಜನಿಕರಿಗೂ ಇದು ಸೇರುವಂತ ಕ್ಷೇತ್ರ ಇದು. ಹಾಗಾಗಿ ಯಾರು ಕೂಡ ಮನಸ್ಸಿನಲ್ಲಿ ಇವರು ಒಂದು ಪಕ್ಷಕ್ಕೆ ಸೇರಿದವರು, ಒಬ್ಬ ಸೆಲೆಬ್ರಿಟಿಗೆ ಸೇರಿದವರು ಅನ್ನೋ ಮನೋಭಾವ ಬಿಟ್ಟು ಪ್ರತಿಯೊಬ್ಬರು ಈ ತಾಯಿಯ ಸೇವೆ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ನಾವು ಅದೇ ರೀತಿ ಬಂದಂತ ಎಲ್ಲ ಭಕ್ತಾದಿಗಳಿಗೂ ಸೇವೆ ಮಾಡಿಕೊಡೋದು ನನ್ನ ಕರ್ತವ್ಯ. ನಮ್ಮ ಕುಟುಂಬದವರು ಹಾಗೆ ಇದ್ದೀವಿ. ಸೊ ನಾವು ಯಾರೇ ಒಬ್ಬರಿಗೆ ಅಂತ ಸಲ್ಲಿಕೆ ಇಲ್ಲ. ಇದನ್ನ ದಯವಿಟ್ಟು ಪ್ರತಿಯೊಬ್ಬರು ಕರ್ನಾಟಕ ರಾಜ್ಯದ ಎಲ್ಲಾ ಪಕ್ಷದವರು ಚೆನ್ನಾಗಿದ್ದಾರೆ. ಎಲ್ಲ ಕರ್ನಾಟಕ ರಾಜ್ಯ ಎಲ್ಲ ಪಕ್ಷದವರಾಗ್ಬೋದು, ಎಲ್ಲ ರಾಜಕೀಯ ವ್ಯಕ್ತಿಗಳಾಗ್ಬೋದು, ಬಂದಿಲ್ಲಿ ತಾಯಿನ ಪೂಜೆ ಸಲ್ಲಿಸಿ ಅಮ್ಮನ ಆಶೀರ್ವಾದ ಪಡೆದಿದ್ದಾರೆ. ಸೊ ಎಲ್ಲರಿಗೂ ನಾವು ಶ್ರೇಯಸ್ಸನ್ನ ಬಯಸ್ತೀವಿ. ಎಲ್ಲರಿಗೂ ಅವರ ನ್ಯಾಯಬದ್ಧವಾಗಿ, ಯಾಕಂದ್ರೆ ಎಲ್ಲರಿಗೂ ಎಲ್ಲಾ ಫಲ ಸಿಗೋದಿಲ್ಲ. ಅವರವರ ಕರ್ಮಾನು ಫಲ ಇದ್ದೇ ಇರುತ್ತೆ. ಆ ಕರ್ಮಾನುಸಾರವಾಗಿ ಅಮ್ಮನವರು ಫಲ ಕೊಡ್ತಾರೆ. ಅದನ್ನ ಅವ್ರು ಅನುಭವಿಸಿ ಈ ಅಮ್ಮನ ಆಶೀರ್ವಾದ ಪಡಿತಾರೆ. ಸರ್, ಜನಗಳು ದಿನನಿತ್ಯ ಜಾಸ್ತಿ ಆಗ್ತಾನೆ ಇದ್ದಾರೆ. ಸೊ ಕ್ರೌಡ್ ಜಾಸ್ತಿ ಆಗ್ತಿದೆ. ಬರುವಂತಹ ಜನಗಳಿಗೆ ಲೈನ್ಗಳು ಮಾಡೋದು ಕಷ್ಟ ಆಗುತ್ತೆ. ಇನ್ನು ಮುಂದೆ ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ? ಇನ್ನೂ ಒಂದು 10 ಲಕ್ಷ ಜಾಸ್ತಿ ಆದರೆ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ? ಸರ್, ಇಷ್ಟು ದಿನ ಬರೀ ನಮ್ಮ ಕುಟುಂಬದವರು ಅಂತಿದ್ವಿ. ಈಗ ಕೆಲವು ನಮ್ಮ ಎಲ್ಲ ಸ್ಥಳೀಕರು, ಗ್ರಾಮಸ್ಥರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಸೊ ಅದರಿಂದ ನಾವು ಮುಂದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಆಗ್ಬೋದು ಅಥವಾ ಬರುವಂಥ ಭಕ್ತಾದಿಗಳಿಗೆ ಲೈನ್ ವ್ಯವಸ್ಥೆ ಮಾಡೋದಾಗ್ಬೋದು. ಇದಕ್ಕೆ ಅಂತಲೇ ಒಂದು ನಾವು ಕಾಳಿಕೋಟೆ ಬಳಗ ಅಂತ ಮಾಡ್ಕೊಂಡಿದ್ದೀವಿ. ಇದನ್ನ ಕಾಳಿಕೋಟೆ ಅಂತ ಹೆಸರಿಟ್ಟು ಬಳಗ ಅಂತ ಮಾಡ್ಕೊಂಡಿದೀವಿ. ಸೊ ಅದರಲ್ಲಿ ಇಲ್ಲಿ ಗ್ರಾಮಸ್ಥರು ಎಲ್ಲ ಹುಡುಗರು ಮತ್ತೆ ಯಾರ್ಯಾರು ವಯಸ್ಸಾದವರು ನಮ್ಗೆ ಸಲಹೆ ನೀಡೋರು ಮತ್ತೆ ಏನೇನ್ ಮಾಡ್ಬೋದು ಇಂಥವ್ರನ್ನೆಲ್ಲ ನಾವು ಹೊರಗಡೆ ತಗೊಂಡಿದೀವಿ. ಸೊ ಅವ್ರಗಳ ಒಂದು ಸಲಹೆ ಮೇಲೆ ನಾವು ಇನ್ನು ಮುಂದಕ್ಕೆ ಇನ್ನೂ ಇದನ್ನ ಅಚ್ಚುಕಟ್ಟಾಗಿ ಭಕ್ತರ ಅನುಕೂಲಕ್ಕೆ ಏನು ತೊಂದರೆ ಕುಂದುಕೊರತೆ ಬರಬಾರದು ಆ ರೀತಿ ನಡ್ಸ್ಕೊಂಡು ಹೋಗುವಂಥ ವ್ಯವಸ್ಥೆ ಮುಂದಕ್ಕೆ ನಾವಿನ್ನು ಕುಟುಂಬದವ್ರಾಗ್ಬೋದು, ಕಾಳಿಕೋಟೆ ಬಳಗದವ್ರಾಗ್ಬೋದು, ಸೊ ಎಲ್ಲ ಸೇರಿ ನಡ್ಸ್ಕೊಂಡು ಹೋಗ್ತೀವಿ ಸರ್. ಇದು ತಾಯಿ ಕೊಟ್ಟಿರೋ ಭಾಗ್ಯ. ಯಾಕಂದ್ರೆ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಆ ಅಮ್ಮ ಬರುವಂತ ಭಕ್ತಾದಿಗಳಿಗೆ ಒಳ್ಳೇದ್ ಮಾಡ್ತಾರೆ. ಭಕ್ತಾದಿಗಳಿಗೆ ಒಳ್ಳೇದಾಗಿದ್ರೆ ದೇವಸ್ಥಾನ ವೃದ್ಧಿ ಆಗುತ್ತೆ. ಸೊ ಹಾಗಾಗಿ ಇದನ್ನ ನಡ್ಸ್ಕೊಂಡು ಹೋಗ್ತೀವಿ. ಕೊನೆಯದಾಗಿ ಸಮಾಜಕ್ಕೆ, ಭಕ್ತಾದಿಗಳಿಗೆ ಅಥವಾ ಸರ್ಕಾರಕ್ಕೆ ನೀವೇನಾದರೂ ಹೇಳೋದಿದ್ರೆ ದಯಮಾಡಿ ಹೇಳ್ಬೋದು. ಖಂಡಿತವಾಗ್ಲೂ ಎಲ್ಲರಿಗೂ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ, ಮನುಷ್ಯರು ನಾವು ದೇವರ ಮೇಲೆ ಸಾಧಿಸಬಾರ್ದು. ನಾವು ಏನು ದೇವಿನ ನಾವು ಪೂಜಿಸ್ತೀವೋ ಅಥವಾ ಪೂಜಿಸ್ತೇ ಇರ್ತೀವೋ, ಆದರೆ ಆ ದೇವಸ್ಥಾನಕ್ಕೆ ತೊಂದರೆ ಕೊಡುವಂಥದ್ದನ್ನು ಮಾಡಬಾರ್ದು. ಯಾರೇ ಆಗಲಿ, ನಮ್ಮ ದೇವಸ್ಥಾನ ಒಂದೇ ಅಂತಲ್ಲ, ಯಾವುದೇ ದೇವಸ್ಥಾನಗಳಾಗಲಿ, ಯಾವುದೇ ಹಿಂದೂ ಧರ್ಮದ ಯಾವುದೇ ಒಂದು ಶಕ್ತಿ ಪೀಠಗಳಾಗಲಿ, ಅಲ್ಲಿ ಯಾವುದೇ ರೀತಿ ನಮ್ಮ ಸಮಾಜ ತೊಂದರೆ ಕೊಡಬಾರ್ದು. ಯಾಕಂದರೆ ಈಗಾಗಲೇ ಎಷ್ಟೋ ನೀವು ಉದಾಹರಣೆಗಳು ನೋಡ್ತಾ ಇದ್ದೀರಿ. ಒಂದು ಬೀದಿನಲ್ಲಿ ಒಂದು ಗಣೇಶ ತೊಗೊಂಡೋಗಕ್ಕಾಗ್ತಾ ಇಲ್ಲ ಅಂದರೆ ಅಲ್ಲಿಗೆ ನಮ್ಮ ಸಂಸ್ಕೃತಿ ಎಷ್ಟು ಮಟ್ಟಿಗೆ ಹಾಳಾಗ್ತಾ ಇದೆ, ನಮ್ಮ ಧರ್ಮ ಎಷ್ಟು ಕೆಡ್ತಾ ಇದೆ, ನಮ್ಮ ಒಂದು ಹಿಂದೂ ಸಮಾಜ, ಹಿಂದೂ ತತ್ವಗಳು ಎಷ್ಟು ಕೈ ಬಿಟ್ಟು ಹೋಗ್ತಾ ಇದೆ, ಎಲ್ಲೆಲ್ಲಿ ನಮ್ಮ ಹಿಂದೂಗಳನ್ನ ಮಟ್ಟ ಹಾಕಕ್ಕೆ ನೋಡ್ತಾ ಇದ್ದಾರೆ. ಸೊ ಇದೆಲ್ಲ ಮುಂದಿನ ಪೀಳಿಗೆ ತುಂಬ ಅನುಭವಿಸುತ್ತೆ. ಇದು ಹಿಂದೂ ಸಾಮ್ರಾಜ್ಯ ಆಗಬೇಕೇ ಹೊರತು ಬೇರೆ ಒಂದು ಧರ್ಮಕ್ಕೆ ನಾವು ಕೈಗೂಡಬಾರದು. ಹಾಗಾಗಿ ದಯವಿಟ್ಟು ತಮ್ಮಲ್ಲಿ ಎಲ್ಲರಿಗೂ ಮನವಿ ಮಾಡ್ಕೊಳ್ಳೋದಿಷ್ಟೇ, ಹಿಂದೂ ಧರ್ಮನ ಉಳಿಸಿ, ಹಿಂದೂ ಸಂಸ್ಕೃತಿ ಉಳಿಸಿ. ಇದು ಹಿಂದೂ ರಾಜ್ಯವಾಗಬೇಕು, ಹಿಂದೂ ದೇಶವಾಗಬೇಕೇ ಹೊರತು ಇದು ಬೇರೆ ಧರ್ಮಗಳಿಗೆ ನಾವು ಪರಿವರ್ತನೆ ಮಾಡೋದಾಗ್ಲಿ, ನಾವು ಬೇರೆ ತೊಂದರೆ ಕೊಟ್ಟು ಹಿಂದುತ್ವನ ಹಾಳು ಮಾಡೋದಾಗ್ಲಿ ಯಾರೂ ಮಾಡಕ್ಕೆ ಹೋಗ್ಬಿಡಿ. ಅಷ್ಟೇ ನಾನು ಬೇಡ್ಕೊಳ್ಳೋದು. ಯಾಕಂದರೆ ಹಿಂದೂಗಳಾಗಿ ಹುಟ್ಟಿ ನಾವು ಭಾರತೀಯರಾಗಿ ಬೆಳೆದು ಆ ಎನ್ನ ತಿಂದು ಕೃತಜ್ಞತೆ ಸಲ್ಲಿಸೋಣ. ನಾವು ಹಿಂದೂಗಳಾಗಿ ಬಾಳಿ ಬದುಕೋಣ, ಸಾಕಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್, ನೈಸ್ ಮೀಟಿಂಗ್. ಎಸ್ ವೀಕ್ಷಕರೇ, ಇದಿಷ್ಟು ಶಶಿಕುಮಾರ ಮಾತು. ನೀವು ಗಮನಿಸಿರ್ಬೋದು, ಒಂದು ಸಂಸ್ಥೆಯನ್ನ, ಒಂದು ದೇವಸ್ಥಾನವನ್ನ ನಡೆಸೋದು ಒಂದು ಈಸಿನೇ ಅಲ್ಲ. ನಾವು ಮೇಲ್ನೋಟಕ್ಕೆ ಕಾಣಿಸ್ತೀವಿ, ಭಕ್ತಾದಿಗಳು ಲಕ್ಷಾಂತರ ರೀತಿಯಲ್ಲಿ ಬರ್ತಾರೆ, ಬಟ್ ಇಲ್ಲಿರುವಂತಹ ಮ್ಯಾನೇಜ್ಮೆಂಟ್ಗಳು ಎಷ್ಟು ಕೊರತೆ ಆಗುತ್ತೆ, ಇದಕ್ಕೆ ಸರ್ಕಾರ ಎಷ್ಟು ಸಮನ್ವಯ ರೀತಿಯಲ್ಲಿ ನಡ್ಕೊಬೇಕು. ಭಕ್ತಾದಿಗಳಿಗೆ ಭಕ್ತಿ ಹೆಚ್ಚಾಗ್ತಾ ಇದೆ ಅಂದರೆ ಅಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಅರ್ಥ. ಆ ಶಕ್ತಿಯನ್ನ ನೀಟಾಗಿ ಸಮಾಜಕ್ಕೆ, ಜನಗಳಿಗೆ ತಲುಪಿಸುವಂತಹ ಪ್ರಯತ್ನ ಎಲ್ಲರೂ ಮಾಡಲಿ ಅಂತ ಈ ಕಾರ್ಯಕ್ರಮದ ಮೂಲಕ ಕೋರ್ಕೊಳ್ತಾ, ಹಾಗೂ ಬಂಡಿ ಮಂಕಾಳಮ್ಮ ದೇವಸ್ಥಾನದಲ್ಲಿ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಪವಾಡಗಳು ನಡೀಲಿ ಅಂತ ಈ ಕಾರ್ಯಕ್ರಮವನ್ನು ಹೆಣ್ಣು ಮಾಡ್ತಾ ಇದ್ದೀನಿ. ಧನ್ಯವಾದ. ಜೈ ಹಿಂದ್, ನಮಸ್ಕಾರ.
ಸರ್ ಅದೇ ಅಲ್ಲಿ ಇದ್ರ ಆಫೀಸಲ್ಲಿ ಇಟ್ಟಿದ್ದೀನಲ್ಲ ಎಲ್ಲೇನೋ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.